ನಮ್ಮ ಡಿಸ್ಟ್ರಿಬ್ಯೂಟರ್ ಪುಷ್ಪ 2 ಡಿಸ್ಟ್ರಿಬ್ಯೂಟರ್ ಗೋಕುಲ್ ರಾಜ್ ಸರ್ದು ಅವ್ರದ್ದು ಅಡ್ವೈಸ್ ತೊಗೊಂಡಿದ್ದೆ. ಇದೊಂದು ಸೀಸನ್ ಮೂವಿ. ಅವರು ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಹೇಳಿದರು 10 ಸಿನಿಮಾ ಬಂದರೂ ತಡೆಯುತ್ತೆ. ಆಮೇಲೆ ಇದು ಲಕ್ಕಿ ಡೇಟ್ ಕೂಡ ನಿಮ್ಗೆ ಗೊತ್ತಿರುತ್ತೆ, ಮುಂಗಾರು ಮಳೆ, ಲವ್ ಮಕ್ಕಳು, ಎಷ್ಟೋ ಬ್ಲಾಕ್ ಬಸ್ಟರ್ ಸಿನಿಮಾಸ್ ಬಂದಿರೋ ಡೇಟು. ಸೊ ನಾವು ಅಂದ್ಕೊಂಡಿದ್ವಿ ನೋಡೋಣ ಹೇಗಾಗುತ್ತೆ ಅಂತ. ಐ ಥಾಟ್ ದಟ್ ವಾಸ್ ಮೋಸ್ಟ್ ರಿಲೆವೆಂಟ್ ಅಂತ. ಅದು ಬಿಟ್ಟರೆ ಬ್ಯಾಂಗ್ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಹೋಗಿದ್ದೀನಿ ಎಂಟೈರ್ ಫಿಲ್ಮ್. ಬಿಕಾಸ್ ಐ ನೋ ಪೀಪಲ್ ಕಮ್ ಟು ಗೆಟ್ ಎಂಟರ್ಟೈನ್, ನಾಟ್ ಟು ಲರ್ನ್. ಲರ್ನಿಂಗ್ ಇಸ್ ದ ಸ್ಟೋರಿ. ಅಫ್ಕೋರ್ಸ್ ಈ ನಡುವೆ ರಿಲೇಷನ್ಶಿಪ್ಸ್ ತುಂಬ ಕ್ಯಾಶುವಲ್ ಆಗಿಬಿಟ್ಟಿದೆ. ಸೊ ಅದು ಕಾಣಿಸುತ್ತೆ ಸಿನಿಮಾಲಿ, ಎಷ್ಟು ಕ್ಯಾಶುವಲ್ ಆಗಿದೆಯಾ ಇಲ್ಲ ಸೀರಿಯಸ್ ರಿಲೇಷನ್ಶಿಪ್ ಹತ್ರ ಹೆಂಗಿರುತ್ತೆ. ಆ್ಯಂಡ್ ನಾವಿಬ್ರು ಆ್ಯಕ್ಚುಲಿ ನಮ್ಮದು ಒಂದು ಪೇರ್ ಮೂವಿಯಲ್ಲಿ. ಯಾರನ್ನೇ ಲವ್ ಮಾಡಿದ್ರು ಕನ್ನಡ ಹುಡುಗರನ್ನ ಮಾತ್ರ ಲವ್ ಮಾಡಬಾರ್ದು. ಬ್ರೋ, ನಮ್ಮ ಕಾರ್ಗೆ ಇದೆ ವಾರಂಟಿ, ನಿಮ್ಮ ಚಾನಲ್ ಹೆಸರು ಗ್ಯಾರಂಟಿ. ಬ್ರೋ, ಆಫ್ಟರ್ ಮ್ಯಾರೇಜ್ ಎವ್ರಿ ಒನ್ ಬಿಕಮ್ ಡ್ಯಾಡಿ. ಪ್ಲೀಸ್ ಔಟ್ ಆಫ್ ಸಿಲೆಬಸ್ ನೋಡಿ. ಅದೇ ಕನ್ನಡದಲ್ಲಿ ಹೇಳ್ಬೋದಲ್ಲ ಸರ್. ಕಾಚ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ನಮ್ಮ ಜೊತೆ ಮೋಟಿವೇಶ್ನಲ್ ಸ್ಪೀಕರ್, ಹಾಗೆ ಮಲ್ಟಿ ಟಾಸ್ಕಿಂಗ್, ಆ್ಯಕ್ಟರ್ ಕಮ್ ಡೈರೆಕ್ಟರ್, ಈ ಥರ ಏನು ಕೆಲಸ ಕೊಟ್ಟರು ಮಾಡ್ತಾರೆ, ಅಷ್ಟೇ ಪ್ರತಿಭಾವಂತರು. ಅವ್ರನ್ನ ನಾನು ಇವಾಗ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಾಗೆ ಅವ್ರ ಸಿನಿಮಾ ಬರ್ತಿದೆ, ಅದರಲ್ಲಿ ಅವರು ಡೈರೆಕ್ಟರ್ ಕೂಡ ಆಗಿದ್ದಾರೆ, ಹಾಗೆ ಆ್ಯಕ್ಟರ್ ಕೂಡ ಆಗಿದ್ದಾರೆ. ಬನ್ನಿ ಈ ಸಿನಿಮಾ ಬಗ್ಗೆ ಒಂದಷ್ಟು ವಿಷಯಗಳನ್ನು ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಸರ್ ಹಲೋ. ಪ್ರದೀಪ್ ದೊಡ್ಡಯ್ಯ ಅವ್ರು ನಮ್ಮ ಜೊತೆ ಇದ್ದಾರೆ. ಇವರು ನಿಮ್ಗೆಲ್ರಿಗೂ ಗೊತ್ತಿರ್ತಾರೆ, ನೀವು ಸುಮಾರು ಕಡೆ ನೋಡಿರ್ತೀರ. ಅವರು ತುಂಬ ಜನಕ್ಕೆ ಮೋಟಿವೇಟ್ ಮಾಡ್ತಾ ಇರ್ತಾರೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ. ಈಗ UA ರಿಲೀಸ್ ಆಗಿದೆ, ಹಾಗೆ ಸುದೀಪ್ ಅವರ ಮ್ಯಾಕ್ಸ್ ಕೂಡ ರಿಲೀಸ್ ಆಗಿದೆ. ಇದ್ರ ಮಧ್ಯೆ ನಿಮ್ಮದು ಹೊಸಬ್ರ ಚಿತ್ರ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ. ಹೇಳಿ ಇದ್ರ ಬಗ್ಗೆ. ಯಾಕೆ ಇದು ಅಂದರೆ ದೊಡ್ಡ ದೊಡ್ಡ ಚಿತ್ರದ ಮಧ್ಯೆನೇ ತರಬೇಕು ಅಂತ ಪ್ಲ್ಯಾನ್ ಇತ್ತು? ಈ ಡೇಟ್ ಬರಬೇಕು ಅಂತ ತುಂಬ ಮುಂಚೆನೇ ಪ್ಲ್ಯಾನ್ ಇತ್ತು ನಮ್ಮದು. ಒಂದು ಎರಡನೇದು ನಮ್ಮ ಡಿಸ್ಟ್ರಿಬ್ಯೂಟರ್ ಪುಷ್ಪ 2 ಡಿಸ್ಟ್ರಿಬ್ಯೂಟರ್ ಗೋಕುಲ್ ರಾಜ್ ಸರ್ದು ಅವ್ರದ್ದು ಅಡ್ವೈಸ್ ತೊಗೊಂಡಿದ್ದೆ. ಇದೊಂದು ಸೀಸನ್ ಮೂವಿ. ಅವರು ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಹೇಳಿದರು 10 ಸಿನಿಮಾ ಬಂದರೂ ತಡೆಯುತ್ತೆ. ಆಮೇಲೆ ಇದು ಲಕ್ಕಿ ಡೇಟ್ ಕೂಡ ನಿಮ್ಗೆ ಗೊತ್ತಿರುತ್ತೆ, ಮುಂಗಾರು ಮಳೆ, ಲವ್ ಮಕ್ಕಳು, ಎಷ್ಟೋ ಬ್ಲಾಕ್ ಬಸ್ಟರ್ ಸಿನಿಮಾಸ್ ಬಂದಿರೋ ಡೇಟು. ಸೊ ನಾವು ಅಂದ್ಕೊಂಡಿದ್ವಿ ನೋಡೋಣ ಹೇಗಾಗುತ್ತೆ ಅಂತ. ಜೊತೆಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಸ್ ಯಾವುದೂ ಇಲ್ಲ, ಥಿಯೇಟರ್ ಅವೈಲಬಿಲಿಟಿ ಇದೆ ನೋಡಿ, ಮೆಜೆಸ್ಟಿಕಲ್ ಸಿಂಗಲ್ ಸ್ಕ್ರೀನ್ ಸಿಕ್ಕಿದೆ ಅಂತ. ಎಂಟರ್ಟೈನ್ಮೆಂಟ್ಗೆ ನಾವು ಹೊಸಬ್ರಲ್ಲ, ಸಿನಿಮಾಗೆ ಮಾತ್ರ ಹೊಸಬ್ರು. ಸೊ ನಾನು ಹೇಳ್ತಾ ಇದ್ದೆ ಮುಂಚೆ ಸೋಷಿಯಲ್ ಮೀಡಿಯಾದು ಪಕ್ಕದ ಮನೆ ಅಂಕಲ್ ಜೋಕ್ಸ್ ಮಾಡ್ತಾಯಿದ್ವಿ, ಮೋಟಿವೇಶನಲ್ ವೀಡಿಯೋಸ್ ಮಾಡ್ತಾಯಿದ್ವಿ, ಸ್ಪೀಚಸ್ ಕೊಡ್ತಾ ಇದ್ದೆ, ಮತ್ತು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾಯಿದ್ವಿ, ಆ್ಯಂಕರಿಂಗ್ ಹೋಸ್ಟಿಂಗ್ ಮಾಡಿದ್ದೀನಿ. ಸೊ ಈ ಥರದ್ದೆಲ್ಲ ಮಾಡಿ ಸ್ವಲ್ಪ ಒಂದು ಆಡಿಯನ್ಸ್ ಎಂಟರ್ಟೈನಿಂಗ್ ಸೆನ್ಸ್ ಒಂದು ಬೆಳೆಸ್ಕೊಂಡು ಇದು ಫಸ್ಟ್ ಸಿನಿಮಾ ಅಷ್ಟೇ. ಬಟ್ ಈ ಸಿನಿಮಾ ನೋಡಿದಾಗ ನಿಮ್ಗೆ ಯಾವುದೇ ಥರ ಫಸ್ಟ್ ಸಿನಿಮಾ ಅನಿಸಲ್ಲ. ಬರೋ ರೀಸನ್ನು ಆ್ಯಕ್ಚುಲಿ ಮ್ಯಾಕ್ಸ್ ರೀಸೆಂಟ್ ಅನೌನ್ಸ್ಮೆಂಟ್ ಅನಿಸುತ್ತೆ. ಅವರು ತುಂಬ ಶಾರ್ಟಲ್ಲಿ ಅನೌನ್ಸ್ ಮಾಡಿ ಬಂದರು. UI ಸರ್ ತುಂಬ ಉಪಿ ಸರ್ ತುಂಬ ಮುಂಚೆ ಅನೌನ್ಸ್ ಮಾಡಿದ್ರು. 2 ವೀಕ್ಸ್ ಗ್ಯಾಪ್ ಇತ್ತು ಅಂದ್ಕೊಂಡು. ಸೊ ಅವರು ಬಂದರು, ಅವ್ರದ್ದು ಸಿನಿಮಾ ಚೆನ್ನಾಗಾಯಿತು. ದೇ ಹ್ಯಾಡ್ ಎ ಹಾಲಿಡೇ. ನೆನ್ನೆ ನೋಡ್ತಾ ಇದ್ದೆ, ತುಂಬ ಜನ ನೋಡಿದ್ದಾರೆ. ಅವ್ರ ಸಿನಿಮಾ ಜಾಸ್ತಿ ನೋಡಿದಷ್ಟು ನನಗೆ ಖುಷಿ. ಯಾಕಂದರೆ ಅಲ್ಲೇ ನೋಡಿದಾರಲ್ಲ, ನೆಕ್ಸ್ಟ್ ನನ್ನ ಸಿನಿಮಾ ನೋಡ್ತಾರೆ. ಅದು ಚೆನ್ನಾಗಿರೋದ್ರಿಂದ ನನಗೆ ಇನ್ನೂ ಖುಷಿ. ಯಾಕಂದರೆ ಒಂದು ಮೈಂಡ್ ಸೆಟ್ಟಲ್ಲಿ ಒಂದು ಒಳ್ಳೆ ಸಿನಿಮಾ ನೋಡ್ರೆ ಇನ್ನೊಂದು ಸಿನಿಮಾ ನೋಡಬೇಕು ಅನಿಸುತ್ತೆ. ಕೆಲಸದಲ್ಲಿ ಯಾವುದೋ ಒಂದು ಸಿನಿಮಾ ಇರಿಟೇಟ್ ಆಗಿಬಿಟ್ರೆ ಇವಾಗ ಯಾರು ಹೋಗ್ತಾರೆ, ಗೊತ್ತಿರೋದೇ ಹಿಂಗಿರುತ್ತೆ ಅಂತ ಬರುತ್ತೆ. ಸೊ ದಟ್ ಈಸ್ ಅನ್ ಅಡ್ವಾಂಟೇಜ್ ಫಾರ್ ಔಟ್ ಆಫ್ ಸಿಲೆಬಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಂಟೆಂಟ್ ಮಾಡ್ತಾ ಇದ್ವಿ, ಮೋಟಿವೇಶ್ನಲ್ ಸ್ಪೀಕರು, ನೋ ಡೌಟ್ ನೀವು ಟೀಚಿಂಗು ಮಾಡಿರ್ತೀರ. ಈ ಥರ ಎಲ್ಲ ಇರಬೇಕಾದ್ರೆ ಈ ಆ್ಯಕ್ಟರ್ ಡೈರೆಕ್ಟರ್ ಆಗಿಲ್ಲ ಅನ್ನೋದಕ್ಕೋಸ್ಕರ ಏನಾದರೂ ಸಿನಿಮಾ ಮಾಡಿದ್ರೆ ಇಲ್ಲ ಮಾಡೋಣ ಅಂತಲೇ ಮಾಡಿದ್ರ? ಅದೇನಂದರೆ ಯಾವಾಗಲೂ ಕಮೆಂಟ್ ಮಾಡೋಕ್ಕಿಂತ ಮಾಡಿ ನೋಡಿ ಅಂತ ಹೇಳ್ತಾರೆ. ದಟ್ ವಾಸ್ ಇನಿಷಿಯಲ್ ಥಾಟ್. ನೋಡೋಣ ಏನಾಗುತ್ತೆ ಅಂತ. ಸೊ ಎಲ್ಲರಿಗೂ ಈ ಅದೃಷ್ಟ ಇರಲ್ಲ. Ad6 ಎಂಟರ್ಟೈನ್ಮೆಂಟ್ ಅಂತ, Ad6 ಅಡ್ವರ್ಟೈಸಿಂಗ್ ಅಂತ ತುಂಬ ದೊಡ್ಡ ಕಂಪನಿ. ಆ ಕಂಪನಿ ಪ್ರೊಡ್ಯೂಸ್ ಮಾಡ್ತಾರೆ ಆ ಸಿನಿಮಾ. ವಿಜಯಕಲಾ ಸುಧಾಕರ್ ಮೇಡಮ್ ಪ್ರೊಡ್ಯೂಸರು. ಅವರು ಪ್ಲೇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ನಂಬಿ ಒಂದು ಎಫರ್ಟ್, ಸಿನ್ಸಿಯಾರಿಟಿ. ಯಾವತ್ತು ಮನುಷ್ಯನಿಗೆ ಏನು ಇಷ್ಟ ಅದು ಮಾಡ್ತಾನೆ, ಆವಾಗ ಪ್ರಾಡಕ್ಟ್ ಚೆನ್ನಾಗಿ ಬರುತ್ತೆ. ನಿನಗೆ ತುಂಬ ಆಸಕ್ತಿ ಇದೆ, ಮಾಡು, ವಿ ವಿಲ್ ಸಪೋರ್ಟ್ ಯು ಅಂತ ಹೇಳಿ ಅವತ್ತಿಂದ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ. ಆ ಫ್ರೀಡಮ್ನ ನಾನು ತುಂಬ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಇವತ್ತು ಔಟ್ ಆಫ್ ಸಿಲೆಬಸ್ ಸಿನಿಮಾ ನಾಳೆ ಬೆಳಗ್ಗೆ ಥಿಯೇಟ್ರಿಗೆ ಬರ್ತಾಯಿದೆ. ನಿಮ್ಮ ಹೀರೋಯಿನ್ ಒಂದೆರಡು ಫಿಲಿಮ್ ಮಾಡಿದ್ದಾರೆ. ಅಂದರೆ ನೀವು ಹೊಸಬ್ರು, ಅವರೇನು ಹೊಸಬ್ರಲ್ಲ. ಹೇಗೆ ಸೆಲೆಕ್ಟ್ ಮಾಡಿದ್ರಿ ಅವ್ರನ್ನ? ಅಂದರೆ ಎಂಟರ್ಟೈನ್ಮೆಂಟಲ್ಲಿ ಹೇಳ್ದಂಗೆ ಈ ಚಿತ್ರರಂಗ ಸಿನಿಮಾ ಅನ್ನೋದು ಇವಾಗಿನ ಒಂದು ಹುಟ್ಟಿರೋ ಮಗು ಥರ ಹೊಸಬ್ರಿಗೆ. ಬಟ್ ಅದು ನಮ್ಮದು 7ನೇ ಜನ್ಮ, 6 ಜನ್ಮ ಬಾಳಿದ್ದೀವಿ ಆಲ್ರೆಡಿ. ಸೊ ಎಂಟರ್ಟೈನ್ಮೆಂಟಲ್ಲಿ ಆಡಿಷನ್ ಮಾಡಿದ್ದು, ರೆಗ್ಯುಲರ್ ಆಡಿಷನ್ ಮಾಡಿದ್ದು. ಶಶಾಂಕ್ ಸರ್ ಆಫೀಸ್ಗೆ ಪ್ರೊಫೈಲ್ ಹೋಗಿತ್ತು ಅವ್ರದ್ದು, ಲವ್ 360 ಡೈರೆಕ್ಟರ್. ಸೊ ನಾವು ಹಂಗೆ ಯಾವಾಗಾರು ಮಾತಾಡಿದಾಗ ನಾನು ಎಲ್ಲರ ಹತ್ರ ಒಂದ್ಸಲಿ ಹೋಗಿ ಮಾತಾಡ್ತಾ ಇದ್ದೆ. ತುಂಬ ವೆಲ್ ನೋನ್ ಡೈರೆಕ್ಟರ್ಸ್, ನನಗೆ ಇಷ್ಟ ಡೈರೆಕ್ಟರ್ಸ್ ಹತ್ರ ಹೋಗಿ ಕೇಳ್ತಾ ಇದ್ದೆ, ಸರ್ ಈ ಥರ ಮಾಡ್ತಾಯಿದ್ದೀನಿ ಅಂತೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲರೂ. ಆವಾಗ ಸ್ವಲ್ಪ ಪ್ರೊಫೈಲ್ಸ್ ಯಾವ್ದಾರು ಇದ್ದೆ, ಸರ್ ಯಾವುದು ನೀವು ಮಾಡಿರೋದು ಅಂತೆಲ್ಲ ಕೇಳಿದಾಗ ಅಲ್ಲಿ ಕೊಟ್ಟಿದ್ರು. ಅವಾಗ ಅವ್ರ ತಂದೆಗೆ ಫೋನ್ ಮಾಡಿ ಕರೆಸಿ ಅವರು ನನಗೆ ಆ ಕ್ಯಾರೆಕ್ಟರ್ಗೆ ಹೆಂಗೆ ಬೇಕಿತ್ತು ಹಂಗೆ ಆಪ್ಟ್ ಆಗಿದ್ರು. ಸೊ ಚೂಸ್.
ಈ ಹಿಂದೆ ಹೇಳಿದ್ರಿ ನೀವು ಅವರು ಕಣ್ಣಲ್ಲಿ ಆಕ್ಟ್ ಮಾಡ್ತಾರೆ, ಹಾಗಾಗಿ ಅವ್ರ ಕಣ್ಣ ನೋಡಿ ನಾವು ಸೆಲೆಕ್ಟ್ ಮಾಡಿದೀವಿ ಅಂತ. ಯಾವ ತರ ಸರ್, ಹೆಂಗ್ ಗೊತ್ತಾಯ್ತು ಅಂದ್ರೆ ಹುಡುಗಿರ್ ಕಣ್ಣು ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತೀರಾ ನೀವು? ಹೌದು, ಕಣ್ಣೇ ನೋಡೋದು ಎಲ್ಲರೂ. ಯಾಕಂದರೆ ನಿಮಗೆ ವೇರಿಡ್ ಎಮೋಷನ್ಸ್ ಕಾಣಿಸೋದೆ ಕಣ್ಣಲ್ಲಿ. ನೀವು ಎನಿ ಆರ್ಟಿಸ್ಟ್ ತೊಗೊಳ್ಳಿ, ತುಂಬ ಪರ್ಫಾರ್ಮರ್ಸ್ ಎಲ್ಲ ತುಂಬ ರೇರ್, ಜಾಕಿ ಚಂದ್ ಥರದವರು ಸ್ಟಾರ್ ಆಗೋದೆ ಆಯಿತಾ. ಬಟ್ ಅದು ಕಲೆ ಎಲ್ಲದಕ್ಕೂ ಮೀರಿದ್ದು. ಬಟ್ ನಾನು ನಮಗೊಂದು ಪೇಪರಲ್ಲಿ ಒಂದು ಇಮ್ಯಾಜಿನೇಷನ್ ಇರುತ್ತಲ್ಲ, ಆ ಇಮ್ಯಾಜಿನೇಷನ್ ಅಂದಾಗ ಓಕೆ ಇಷ್ಟು ಎಮೋಷನ್ಸ್ ಇದೆ, ಇಷ್ಟು ಕ್ಲೋಸಪ್ಸ್, ನಾನು ಇಷ್ಟು ಚಾರ್ಜ್ ಶಾಟ್, ಲೆಂತ್ ಶಾಟ್ ಇಡ್ತೀನಿ, ಸೊ ಅಳ್ಳಬೇಕು, ಒಂದು ಡ್ರಾಪ್ ಬೀಳಬೇಕು, ಈ ಥರದೆಲ್ಲ ಒಂದು ಫೀಲ್ ಮಾಡಿರ್ತೀವಿ. ಅದಕ್ಕೆ ಇವ್ರು ಆಪ್ಟ್ ಅನಿಸ್ತು. ಆಮೇಲೆ ಇವಳು ಅಂದರೆ ಇವರು ಎರಡೂ ಲುಕ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ನಮ್ಮದು 2 ಶೇಡ್ ಇದೆ ಫಿಲಮಲ್ಲಿ. ಕಾಲೇಜ್ ಸ್ಟೋರಿ ಒಂದು, ಆಫ್ಟರ್ ಕಾಲೇಜ್ ಒಂದು, ಬಾಯ್ ಗರ್ಲ್ ಸ್ಟೋರಿ, ಮ್ಯಾನ್ ವುಮೆನ್ ಸ್ಟೋರಿ ಎರಡೂ ಇದೆ. ಆ ಎರಡಕ್ಕೂ ತುಂಬ ಚೆನ್ನಾಗಿ ಮೋಲ್ಡ್ ಆಗ್ತಿದ್ರು. ಆಮೇಲೆ ಅವ್ರ ಫೋಟೋಗ್ರಾಫ್ಸು ಅಷ್ಟೇ, ನನಗೆ ಕತೆಗೆ ಹೆಂಗೆ ಬೇಕೋ ಹಂಗೆ ಬಂದಿತ್ತು ಅದು. ಇದು ಕರೆಕ್ಟ್, ನಾನು ವೇರಿಯೇಷನ್ ಏನು ಫೀಲ್ ಮಾಡಿದೆ ಅದು ಅಂತ. ಅವ್ರ ಕ್ಯಾರೆಕ್ಟರ್ಸು ಅಷ್ಟೇ, ಕಾಲೇಜು ಫಸ್ಟ್ ಇಯರ್ ಸ್ಟೂಡೆಂಟು ಮಾಡಿದ್ದಾರೆ, ಮ್ಯಾರಿಡ್ ಕ್ಯಾರೆಕ್ಟರ್ನು ಮಾಡಿದ್ದಾರೆ. ಸೊ ಅವ್ರು ಎರಡರಲ್ಲೂ ಆಪ್ಟ್ ಆಗ್ತಾರೆ. ಇವಾಗ ನನ್ನ ಕ್ವೆಶನ್ ಏನಂದ್ರೆ, ಈ ಕಾಲೇಜದ್ದು ಇದೆ, ಮ್ಯಾರಿಡ್ ಇದು ಹೇಳಿದ್ರಲ್ಲ, ಈಗ ಇವಾಗ ಓಕೆ ಮ್ಯಾನ್ ವುಮನ್ ಗರ್ಲ್ ಬಾಯ್ ಅನ್ಕೊಳ್ಳಿ. ಇವಾಗ 2 ಥರ ಇದೆ. ಅಂದರೆ ಈ ಕಾಲೇಜ್ ಲವ್ ಸ್ಟೋರಿ ನಿಮ್ಮ ಕಾಲೇಜ್ ಇನ್ಸ್ಪಿರೇಷನ್ನ? ಅಂದರೆ ನೀವು ಯಾರಿಗಾದ್ರೂ ಹುಡುಗಿರಿಗೆ ಆ ಥರ ಪ್ರಪೋಸ್ ಮಾಡಿ ಬೀಳಿಸ್ಕೊಂಡು ಫುಲ್ ಬೈಕಲ್ಲೆಲ್ಲ ತಿರುಗಿಸಿ ಆ ಥರ ಏನಾದರೂ ಇತ್ತಾ? ಹೌದು. ಸೊ ನಾನು ಕಾಲೇಜ್ ಬಸ್ಸಲ್ಲಿ ಹೋಗ್ತಿದ್ದೆ ಕಾಲೇಜ್ಗೆ. ಇದು ಎನಿ ರೈಟರು ಅವ್ನ ಸುತ್ತಮುತ್ತ ನಡೆದಿರೋದು ಅಥವಾ ಅವ್ನ ಜೀವನದಲ್ಲಿ ನಡೆದಿರೋದೇ ಬರೆಯೋದು. ಎಸ್ಪೆಷಲಿ ಫ್ರೆಶ್ ಆಗಿ ಈ ಥರ ಮಾಡ್ತಾ ಇದೀವಿ. ನಾನು ಯಾವಾಗಲೂ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ, ಔಟ್ ಆಫ್ ಸಿಲೆಬಸ್ ತುಂಬ ಫ್ರೆಶ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ. ಕತೆ ವಿಷಯದಲ್ಲಾಗಲಿ, ಕಾಸ್ಟಿಂಗ್ ವಿಷಯದಲ್ಲಾಗಲಿ ತುಂಬ ಫ್ರೆಶ್ ಆಗಿ ಕಾಣಿಸುತ್ತೆ ಸಿನಿಮಾ. ಇದರಲ್ಲಿ ನಿಮ್ಗೆ ಎಲ್ಲ ಇನ್ಸಿಡೆಂಟು ಒಂದೆಲ್ಲ ಇನ್ನೊಂದು ಕಡೆ ನಮ್ಮ ಫ್ರೆಂಡ್ಸ್ಗಾಗಿರುತ್ತೆ ಅಥವಾ ಕೇಳಿರ್ತೀವಿ ಹಿಂಗಾಗಿತ್ತಾನೋ ಅಂತ. ಅದು ಸ್ವಲ್ಪ ಎಕ್ಸಾಜರೇಟ್ ಮಾಡ್ಕೊಂಡಿರ್ತೀವಿ, ಸಿನಿಮ್ಯಾಟಿಕ್ ಲಿಬರ್ಟಿ ಅಂತೀವಿ ಅದಕ್ಕೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ನಮ್ಮದೇನಿಲ್ಲ, ನಾವು ಕೇಳಿರ್ತೀವಿ, ಬೈದಿರ್ತಾರೆ, ಬಂದಿರ್ತೀವಿ ಅಷ್ಟೇ. ಈ ಸಿನಿಮಾ ಮಾಡೋ ಲೆವೆಲ್ಗಿಲ್ಲ, ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ಅರೆ ಈಗ ನಾವು ಬೈಯೋ ಸೈಡಲ್ಲಿ ಇದೀವಲ್ಲ, ಡೈರೆಕ್ಟರ್ ಅಲ್ವಾ, ಅದಕ್ಕೆ ಇವ್ರು ಬೈಸ್ಕೊಂತಾರ ಅಂತ ಅವ್ರು ಆ ಥರ ಲುಕ್ ಕೊಡ್ಸೋದು. ಮ್ಯಾನ್ ವುಮೆನ್ ಅಂದರೆ ಒಂದು ಮುಗ್ಧತೆ ಅಂತ ಕರಿತೀವಿ. ಸ್ಟೂಡೆಂಟ್ಸ್ ಆದಾಗ ಅವ್ರಿಗೊಂದು ಒಳ್ಳೆ ಮನಸ್ಸಿರುತ್ತೆ. ಇವಾಗ ನಾವೇ ಕಾಲೇಜಸ್ಗೆ ಹೋದಾಗ ನೋಡ್ತಾ ಇರ್ತೀವಿ, ಫಸ್ಟ್ ಇಯರ್ ಕ್ಲಾಸ್ ರೂಮ್ ಒಳಗಡೆ ಬರೋ ಆಟಿಟ್ಯೂಡೇ ಬೇರೆ, ಅವರು ಫೈನಲ್ ಇಯರ್ ಬಂದರೆ ಕ್ಲಾಸ್ ರೂಮ್ ಒಳಗಡೆ ಬರೋ ಆಟಿಟ್ಯೂಡೇ ಬೇರೆ. ಅವರು ಫೈನಲ್ ಇಯರ್ ಬಂದಾಗ ಗೊತ್ತಾಗುತ್ತೆ, ಕರೆಕ್ಟ್ ಗುರು ನಾನು ದುಡ್ಡು ಕೊಡ್ತಾರೆ ಓದೋಕ್ಕೆ ಅಂತ ಆಟಿಟ್ಯೂಡಲ್ಲಿ ಬರ್ತದೆ. ಸೊ ಹಂಗಾಗಿ ಈಗೋಸ್ ಬಿಲ್ಡ್ ಆಗುತ್ತೆ. ಮನುಷ್ಯ ದುಡ್ಡು ಸ್ವಂತ ಸಂಪಾದನೆ ಅಂತ ನೋಡಿದಾಗ ದಾಟಿ ಸ್ವಲ್ಪ ದುರಾಂಕಾರಗಳು ಇವೆಲ್ಲ ಬರುತ್ತೆ. ಅದೇ ಕಾರಣಗಳು ಇವತ್ತು ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ನೀವೇ ನೋಡ್ತಾ ಇದ್ದೀರಾ, ಎಂತೆಂಥ ಕಾಮಿಡಿ ಬ್ರೇಕಪ್ಗಳು, ಕಾಮಿಡಿ ಡೈವರ್ಸ್ಗಳಾಗ್ತಿದೆ ಅಂತ. ಸೊ ಅದನ್ನೆಲ್ಲ ಅಡ್ರೆಸ್ ಮಾಡೋಕ್ಕೆ ಏನು ಮೈಂಡ್ಸೆಟಲ್ಲಿ ಏನು ಪ್ರಾಬ್ಲಮ್, ಅದನ್ನೊಂದು ಚಿಕ್ಕದಾಗಿ ಅಡ್ರೆಸ್ ಮಾಡೋಣ ಅಂತ ಅಷ್ಟೇ. ಯಾಕಂದರೆ ಕತೆಗೆ ನಿಮ್ಗೊಂದು ವಿಷಯ ಬೇಕು. ಐ ಥಾಟ್ ದಟ್ ವಾಸ್ ಮೋಸ್ಟ್ ರಿಲೆವೆಂಟ್ ಅಂತ. ಅದು ಬಿಟ್ಟರೆ ಬ್ಯಾಂಗ್ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಹೋಗಿದ್ದೀನಿ ಎಂಟೈರ್ ಫಿಲಮ್. ಬಿಕಾಸ್ ಐ ನೋ ಪೀಪಲ್ ಕಮ್ ಟು ಗೆಟ್ ಎಂಟರ್ಟೈನ್, ನಾಟ್ ಟು ಲರ್ನ್. ಲರ್ನಿಂಗ್ ಇಸ್ ದ ಸ್ಟೋರಿ, ಬಟ್ ಇಟ್ಸ್ ಎಂಟರ್ಟೈನ್ಮೆಂಟ್. ಸರ್, ಈಗ ಅಚ್ಯುತ್ ಸರ್ ಇದ್ದಾರೆ, ಅವ್ರದ್ದು ಈಗೋ ಅಂದರೆ ಡೈಲಾಗ್ ಆಗಿರ್ಬೋದು, ಅದನ್ನ ನೀವು ಫಸ್ಟ್ ಗ್ಲಿಮ್ಸ್ ಬಿಡ್ತೀರಾ ಕ್ಯಾರೆಕ್ಟರ್ದು ಅಂತ ಹೇಳಿ ತುಂಬ ವೈರಲ್ ಆಯಿತು, ಎಲ್ಲ ಕಡೆ ಫುಲ್ ಸಖತ್ ವೈರಲ್ ಆಯಿತು. ಅವ್ರು ಅಷ್ಟು ಬ್ಯುಸಿ ಇದ್ದಾರೆ, ಬ್ಯುಸಿ ಸ್ಕೆಡ್ಯೂಲ್ ಇದೆ, ಅದು ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಕರ್ಕೊಂಬರೋಕ್ಕೆ ಅಂತ? ಇಲ್ಲ, ಯಾವಾಗಲೂ ಏನಂದರೆ ನೋಡ್ತಾರೆ, ನಿಮ್ಗೆ MBA ಒಂದು ಹೇಳ್ಕೊಡ್ತಾರೆ, ಇದು ತುಂಬ ಜನ ಹೊಸ ಫಿಲಮ್ ಮೇಕರ್ಸ್ಗೆ ಹೆಲ್ಪ್ ಆಗ್ಬೋದು. ಫಸ್ಟ್ ನೋ ಇಸ್ ನೆವರ್ ಎ ನೋ ಅಂತ. ನೀವು ಯಾರಿಗೆ ಏನೇ ಕೇಳಿದ್ರು ನೋ ಅಂತಾರೆ, ಆ ನೋ ತೊಗೋಬೇಡಿ, ಮತ್ತೆ ಹೋಗಿ. ಅವ್ರಿಗೂ ಗೊತ್ತಾಗಬೇಕು ಎಷ್ಟು ಇಂಟ್ರೆಸ್ಟ್ ಇದೆ ಇವನಿಗೆ ಮಾಡೋಕ್ಕೆ, ಎಷ್ಟು ವಿಲ್ಲಿಂಗ್ನೆಸ್ ಇದೆ, ನಾನೇ ಬೇಕು ಅಂತ ಇವನಿಗಿದೆಯಾ ಅಥವಾ ನಾನೊಬ್ಬ ಆಪ್ಷನ್ನ, ಇದನ್ನು ನೋಡ್ತಾರೆ ಎಲ್ಲರೂ. ಸೊ ಈ 3 ನಾನು ಪ್ರೂವ್ ಮಾಡಿದ್ದೀನಿ ಅವ್ರಿಗೆ. ಆಮೇಲೆ ಅವ್ರಿಗೆ ಏನೋ ಡಿಫ್ರೆಂಟಾಗಿದ್ದಾನೆ ಇವನು, ಟ್ರೈ ಮಾಡೋಣ ಅನಿಸ್ತು. ಓಕೆ, ಅವ್ರು ಸ್ಟಾರ್ ಫಿಲಮ್ಸ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಸರ್ ಜೊತೆಗೆ ಇನ್ನೊಂದು ಆಲ್ಮೋಸ್ಟ್ ಸುಮಾರು ಜನ ಸೀನಿಯರ್ ಆ್ಯಕ್ಟರ್ಗಳು ಯಾವತ್ತೂ ಹೊಸಬ್ರಿಗೆ ಇಲ್ಲ ಅನ್ನಲ್ಲ, ಸೀರಿಯಸ್ ಇರೋರಿಗೆ. ಅವ್ರು ಆಯಿತು ಕಣೋ ಅದಿದೆ, ಡೇಟ್ ನೋಡ್ಕೊಳ್ಳಿ, ನಾನು ಡೇಟ್ ಕೊಟ್ಟಾಗ ನೀವು ಮಾಡಿ, ಬಟ್ ಇಲ್ಲ ಅಂತ ಯಾರಿಗೂ ಹೇಳಲ್ಲ. ಅದೊಂದು. ಜೊತೆಗೆ ಇನ್ನೊಂದು ನಾನು ಗೊತ್ತಾಗಿದ್ದು, ಈ ಥರ ಸ್ಟಾರ್ ಸಿನಿಮಾಸ್ಗೆ ಅವರು ಬೇರೆ ಚಾರ್ಜ್ ಮಾಡ್ತಾರೆ, ನಮ್ಮ ಥರ ಸಿನಿಮಾಸ್ಗೆ ಬೇರೆ ಚಾರ್ಜ್ ಮಾಡ್ತಾರೆ, ವಿಚ್ ಇಸ್ ಟೂ ಲೆಸ್. ಬೇರೆ ಲ್ಯಾಂಗ್ವೇಜ್ಗೆ ಡಬಲ್ ಚಾರ್ಜ್ ಮಾಡ್ತಾರೆ. ಅದು ಯಾರಿಗೂ ಗೊತ್ತಾಗದಿರೋ ಒಂದು ಗುಡ್ ಸೈಡು ಸೀನಿಯರ್ ಆರ್ಟಿಸ್ಟು, ಇನ್ಕ್ಲೂಡಿಂಗ್ ಅಚ್ಯುತ್ ಕುಮಾರ್ ಸರ್. ಈಗ ಯೋಗರಾಜ್ ಭಟ್ ಅವರು ಇದ್ದಾರೆ, ಅಂದರೆ ಮಾಸ್ಟರ್ಗೆ ಮಾಸ್ಟರ್ ಅವರು. ಅಲ್ಲ, ಮೇಷ್ಟ್ರ ಹತ್ರ ಬಂದ್ಬಿಟ್ಟು ನೀವು ಪಾಠ ಹೇಳಿಸ್ಕೊಂಡಿದ್ದೀರಾ ಈ ಸಿನಿಮಾಲಿ, ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಅದು ಫಸ್ಟ್ ಮುಜುಗರ ಹೆಂಗಿತ್ತು ಅಂದರೆ, ಸರ್ ಇದು ಹೆಂಗಿದೆ ಅಂತ ಹೇಳೋಕ್ಕೋರು ಅವ್ರಿಗೆ ನೋಡ್ತಾರಲ್ಲ, ಇವ್ರಿಗೆ ಹೇಳ್ತಾ ಇದ್ದೀನಿ ನಾನು, ರೇಗಿಸ್ತಾ ಇದ್ರು. ಇದು ಯೋಗರಾಜ್ ಭಟ್ ಸರ್ ಜೊತೆ ವರ್ಕ್ ಮಾಡೋದು ಹೆಂಗಿದೆ ಅಂದರೆ, ಈ ಸೂರ್ಯನಿಗೆ ಟಾರ್ಚು, ಸರಸ್ವತಿಗೆ ಟ್ಯೂಷನ್ನು, ಲಕ್ಷ್ಮಿ ಅವರಿಗೆ ಫೈನಾನ್ಸು, ಏನೋ ಯಾವುದೋ ಇನ್ನೊಂದೇನೋ ಪಟಾಕಿ, ಏನೇನೋ ಆಟೋಗೆ ಸ್ಟ್ಯಾಂಡು, ಈ ಥರದ್ದೆಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ ಮಾತಾಡ್ತಿದ್ರು. ಆ ಥರ ಆಯಿತು. ಬಟ್ ಸರ್ ಇದ್ದೆ ಸ್ವಲ್ಪ ರಿಲ್ಯಾಕ್ಸ್ಡ್ ನಾವು, ಯಾಕಂದರೆ ಏನು ತಪ್ಪಾಗ್ಬಿಡುತ್ತೋ ಅನ್ನೋದು ಭಯ ಇರುತ್ತೆ ಅನುಭವದಿಂದ. ಸಡನ್ನಾಗಿ ಏನು ತಪ್ಪಾಗುತ್ತೋ ಅನ್ನೋ ಭಯ ಬಟ್ರ್ ಸರ್ ಇದ್ದಾಗ ಇರಲಿಲ್ಲ. ಬಟ್ರ್ ಇದ್ದಾರಲ್ಲ ನಮ್ಮ ಜೊತೆ, ಅವರೇ ಹೇಳ್ತಾರೆ ಅಂತ ಹಂಗೂ ತಿದ್ದಿದ್ದಾರೆ. ಅದು ಹಿಂಗೆ ಇದು ಯೂಸ್ ಆಗಲ್ಲ ಅಂತೆಲ್ಲ ತಿದ್ದಿದ್ದಾರೆ ಅವರು. ಐ ಆಮ್ ವೆರಿ ಗ್ರೇಟ್ಫುಲ್.
ಈಗ ನೋಡಿ ಅವ್ರದ್ದು ಮತ್ತು ಅಚ್ಯುತ್ ಸರ್ದು ತುಂಬ ಪ್ಲಸ್ ನಮ್ಮ ಸಿನಿಮಾಗೆ. ಓಕೆ ಅವ್ರು ಮಾಡಿದ್ದಾರೆ ಅಂದರೆ ಅವ್ರಿಗೊಂದು ಫಾಲೋಯಿಂಗು, ಅವ್ರೊಂದು ನಂಬ್ಕೊಂಡು ಬರ್ತಾರೆ. ಓಕೆ ಇವ್ರು ಮಾಡಿದ್ದಾರೆ, ಅಟ್ಲೀಸ್ಟ್ ಏನಿಲ್ಲ ಅಂದರೆ ಇವ್ರು ನೋಡೋಕ್ಕನ ಬರಬೇಕು ಅಂತ ಬರ್ತಾರೆ. ಅದರಿಂದ ನಮ್ಮ ಸಿನಿಮಾಗೆ ಒಳ್ಳೆಯದಾಗಿದೆ. ಏನೇನು ಕೆಲಸ ಮಾಡಿದ್ದೀರಾ ಈ ಸಿನಿಮಾಗೋಸ್ಕರ? ಆ್ಯಕ್ಟರು, ಡೈರೆಕ್ಟರು, ರೈಟರು, ಆಮೇಲೆ ಪ್ರೀ ಪ್ರೊಡಕ್ಷನು, ಪೋಸ್ಟ್ ಪ್ರೊಡಕ್ಷನು ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಕಷ್ಟ ಆಗ್ತಾ ಇಲ್ವಾ ನಿಮಗೆ ಮ್ಯಾನೇಜ್ ಮಾಡೋಕ್ಕೆ ಅಂತ? ಅದು ಹೆಂಗಂದರೆ ನಮ್ಮ ದೇಹ ನಾವು ನೋಡ್ಕೊಂಡಂಗೆ. ಕೆಲವು ಸಲ ಫ್ರ್ಯಾಕ್ಚರ್ ಆಗುತ್ತೆ ಆದರೂ ನೋಡ್ಕೊತೀವಿ. ಕೆಲವು ಸಲ ಸ್ನಾನ ಮಾಡಬೇಕಲ್ಲಪ್ಪ ಕಷ್ಟ ಅಂತ ಹೇಳ್ಕೊಳ್ಳಲ್ಲ. ಕೆಲವು ಮಾಡಿದ್ರೆ ಇಷ್ಟ ಆಗದಿರೋ ಸುಮಾರು ಕೆಲಸ ಮಾಡ್ತೀವಿ ಲೈಫಲ್ಲಿ. ಕೆಲವರು ಜಿಮ್ಗೆ ಹೋಗಕ್ಕೆ ಇಷ್ಟ ಇರಲ್ಲ, ಸಣ್ಣ ಆಗಕ್ಕೆ ಹೋಗ್ತಾರೆ. ಏನಕ್ಕೆ ಅಂದರೆ ಬಾಡಿ ಮೇಲಿರೋ ಪ್ರೀತಿ. ಹಾಗೆ ನಮಗೆ ಸಿನಿಮಾ ಮೇಲೆ ಪ್ರೀತಿ, ಯಾವುದು ಕಷ್ಟ ಅಂತ ಯಾವುದು ಅನಿಸಿಲ್ಲ. ಇಷ್ಟು ಮಾಡೋಕ್ಕೆ ಕಾರಣ ಏನಂದರೆ ತುಂಬ ರಿಯಲಿಸ್ಟಿಕ್ ಫಿಲಮ್ ನಮ್ಮದು. ಆ ಥರ ಸಿನಿಮ್ಯಾಟಿಕ್ಕಾಗಿ ಒಂದು ಸಾಂಗು, ಸೆಟ್ ಸಾಂಗು ಅಥವಾ ಒಂದು ಐಟಮ್ ಸಾಂಗ್ ಅಂತ ಏನು ಆ ಥರದ್ದು ಫಾರ್ಮ್ಯಾಟ್ ಅಥವಾ ಫೈಟು, ರೋಪ್ ಶಾಟ್ಸು ಈ ಥರದ್ದು ಯಾವುದೂ ಇಲ್ಲ. ತುಂಬ ರಿಯಲಿಸ್ಟಿಕ್ ಮೂವಿ. ಫೈಟ್ ಇದ್ರೂ ನ್ಯಾಚುರಲಾಗಿ ಫೈಟ್ ಇರುತ್ತೆ. ಹಾಗಾಗಿ ನಾನೇ ಮಾಡಿದ್ದು ಅಷ್ಟೇ, ಬೇರೆ ಏನಿಲ್ಲ. ನಾನು ಒಂದು ಅಬ್ಸರ್ವ್ ಮಾಡಿದೆ, ಇವಾಗ ಪ್ರದೀಪ್ ದೊಡ್ಡಯ್ಯ ಅಂತ ಹಾಕಿದ್ರೆ ಮೋಟಿವೇಶ್ನಲ್ ಸ್ಪೀಕರ್ ಅಂತ ಬರ್ತಾಯಿತ್ತು. ಇವಾಗ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಅಂತ ಬರ್ತಾ ಇದೆ. ಆ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಬರ್ದಿದ್ದೀರೇನೋ ಅಂತ ನನಗೆ ಅನಿಸಿಕೆ ಅಪ್ಪ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ಪ್ರದೀಪ್ ದೊಡ್ಡೆ ಅಂದರೆ ಯಾವತ್ತೂ ಒಳ್ಳೆ ಮನುಷ್ಯ ಅಂತ ಬರಬೇಕು ಅಂತ ಆಸೆ. ಯಾವುದೋ ಡೆಸಿಗ್ನೇಷನ್ ಬೇಡ. ಆ ಥರ ನೀವೊಂದು ಫಿಲಿಮ್ ಮಾಡಿಬಿಟ್ರೆ ಅವಾಗ ಒಳ್ಳೆ ಮನುಷ್ಯ, ಒಳ್ಳೆ ಹುಡುಗ ಪ್ರಥಮ ಥರ ಒಳ್ಳೆ ಮನುಷ್ಯ ಪ್ರದೀಪ್ ದೊಡ್ಡೆ. ಕರೆಕ್ಟ್ ಆ್ಯಕ್ಚುಲಿ. ಮಾಡೋಣ, ಥಾಟ್ ಮಾಡೋಣ. ನೀವೇ ಚೆನ್ನಾಗಿ ಬೆಳೆದು ಪ್ರೊಡ್ಯೂಸರ್ ಆಗಿ ನಮ್ಮ ಸಿನಿಮಾ ಪ್ರೊಡ್ಯೂಸ್ ಮಾಡಿ, ಬೇರೆ ಯಾರನ್ನ ಹೀರೋ ಹಾಕೊಂಡು ಮಾಡೋಣ. ಎಲ್ಲರಿಗೂ ಚಾನ್ಸ್ ಕೊಡೋಣ. ನಿಮ್ಮ ಪ್ರೊಡಕ್ಷನಲ್ಲಿ ನಮ್ಮ ಮೇಡಮ್ ಕೊಟ್ಟಂಗೆ ನನಗೆ ನೀವು ಆ ಥರ ಆಗಿ. ಅಲ್ಲ ಸರ್, ನಾವು ನಿಮಗೆಲ್ಲ ದುಡ್ಡು ಹಾಕೋಷ್ಟು ಇನ್ನೂ ಬೆಳೆದಿಲ್ಲ. ಬೆಳೆದ್ರೆ 100% ನೋಡೋಣ. ಅದಕ್ಕೂ ಮುಂಚೆ ನೀವೇ ಒಳ್ಳೆ ಮನುಷ್ಯ ಅಂತ ಸಿನಿಮಾ ಮಾಡಿ ಅಲ್ಲಿ ಪ್ರದೀಪ್ ದೊಡ್ಡಯ್ಯ ಅಂದರೆ ಒಳ್ಳೆ ಮನುಷ್ಯ ಅಂತ ಬರಬೇಕು. ಹಂಗೆ ಈಗ ನಾಳೆ ರಿಲೀಸ್ ಆಗ್ತಾಯಿದೆ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಎಷ್ಟು ನರ್ವಸ್ನೆಸ್ ಇದೆ? ಅಲ್ಲ, ಇದೇನಂದರೆ ನನಗೆ ಸಿನ್ಸ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಒಳ್ಳೆ ಲೋಕೇಶ್ ಹೇಳ್ತಿದ್ದೆ. ಫಸ್ಟ್ ಟೈಮ್ ಏನೇ ಆದರೂ ಹಿಂಗೆ ಅನಿಸುತ್ತೆ ಅಂತ. ಏನು ಮಾಡೋದು ಗೊತ್ತಿಲ್ಲ. ಔಟ್ ಆಫ್ ಸಿಲೆಬಸ್ ಅದು. ಓಕೆ, ಸೊ ಏನು ಮಾಡೋದು ಗೊತ್ತಿಲ್ಲ. ಓಕೆ, ಟಿಕೆಟು ರಿಲೀಸ್ ಮಾಡಿ 1 hour ಆಯಿತು. ಯಾರಾದರೂ ತೊಗೊತಾರ ನನ್ನ ಟಿಕೆಟು ಅಂತ ಒಳಗಡೆ ಒಂದು ಭಯ ಇರುತ್ತೆ. ಸರ್ ಓರೇನು ಮೇಲೆ 15 ಟಿಕೆಟ್ ಹೋಯ್ತು, ಇಲ್ಲೊಂದು 20 ಟಿಕೆಟ್ ಹೋಯ್ತಿಲ್ಲ. ಖುಷಿ. ಆಮೇಲೆ ಪ್ರೀ ಸೇಲ್ಸಲ್ಲಿ ನಾವು ತುಂಬ ಟಿಕೆಟ್ಸ್ ಮಾರಿದ್ವಿ. ಸಡನ್ನಾಗಿ ಮೊನ್ನೆ ಯಾರೋ ಹೇಳಿದ್ರು, ಸರ್ ಎಕ್ಸಾಮ್ಸ್ ಇದೆ 3ನೇ ತಾರೀಕುವರೆಗೂ, ಒಂದು 2,000-3,000 ಟಿಕೆಟ್ಸು ನನಗೆ ಅಲ್ಲಿ ಬ್ಲಾಕ್ ಆಗುತ್ತೆ. ಓಕೆ, 3ನೇ ತಾರೀಕು ಬರ್ತಾರೆ. 3ನೇ ತಾರೀಕಲ್ಲ, ನಿನ್ನ ನಾಳೆ ಹೊಡಿಲ್ಲ ಕಿತ್ತಾಕ್ಬಿಡ್ತಾರೆ. ಮತ್ತೆ ಭಯ ಶುರು ಆಗುತ್ತೆ. ಮತ್ತೆ ದೇವ್ರದನ್ನು ಬಿಡು ಅನ್ಕೊತೀವಿ. ಬಟ್ ಎಲ್ಲ ಇವಾಗ ಎಲ್ಲ ಕೂಡ ಬಂದಿದೆ. ನಾಳೆ ಬೆಳಗ್ಗೆ ರಿಲೀಸ್ ಆಗ್ತಾಯಿದೆ ತ್ರಿವೇಣಿ ಥಿಯೇಟ್ರು. ಏನಂದರೆ ನಾವೆಲ್ಲ ಯಾವತ್ತೂ ಅಭಿಮಾನಿಗಳಾಗಿದ್ದವರು. ಯಾವತ್ತೂ ಇಲ್ಲಿ ಬಂದು KG ರೋಡಲ್ಲಿ ಒಂದು ಕಟ್ಔಟು ಯಾವತ್ತೂ ಊಹೆನೂ ಮಾಡಿರಲಿಲ್ಲ, ಕನ್ಸಲ್ಲೂ ನೆನೆಸಿರಲಿಲ್ಲ. ಅದು ದುಡ್ಡಲ್ಲಿ ಕೊಂಡ್ಕೊಳೋದಲ್ಲ. ಹೇಳ್ಬೋದು ಎಷ್ಟಪ್ಪ ಕಟೌಟಿನ ಹತ್ರ ದುಡ್ಡಿಲ್ಲ, ಅದು ಆ ಥರ ಬರಲ್ಲ. ಅದಕ್ಕೊಂದು ಪರ್ಪಸ್ಗೆ, ಟೈಮ್ಗೆ. ಅದು ಯಾವುದೋ ಒಂದು ತೆಲುಗು ಸಿನಿಮಾ ಕಟೌಟ್ ಇಳಿಸಿ ನಮ್ಮದು ಏರಿಸಿದ್ದಾರೆ. ಆ ಥರ ಬೇಕಾದ್ರೆ ಖುಷಿ ಪಡ್ಕೊಳಕ್ಕೆ ನಾವೇ. ಯಾಕಂದರೆ ನನಗೊಂದು ಗೊತ್ತಾಗಿರೋದೇನೆಂದರೆ, ಯಾವಾಗ ಖುಷಿ ಇರುತ್ತೆ ನಕ್ಕಬೇಕು, ಮುಂದೆ ಏನೋ ಖುಷಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗಬಾರ್ದು. ಇದು ನಾನು ಅರ್ಥ ಮಾಡ್ಕೊಂಡಿರೋ ರಿಯಾಲಿಟಿ. ಸೊ ಅದಕ್ಕೆ ತುಂಬ ಖುಷಿ ಇದೆ. ನಿಮಗೆ ಈ ಸ್ಟ್ರಾಟಜಿ, ಟ್ಯಾಕ್ಟಿಕ್ಸ್ ಎಲ್ಲ ಸ್ವಲ್ಪ ತುಂಬ ಚೆನ್ನಾಗಿ ಗೊತ್ತು. ಏನು ಕೊಟ್ಟರು ಹಿಂಗೆ ಅನಲೈಸ್ ಮಾಡಿಬಿಡ್ತೀರಾ. ಸೊ ಈ ಮೂವಿಯಲ್ಲೂ ಅಷ್ಟೇ ಪ್ಲ್ಯಾಂಡಾಗಿ, ಫೋಕಸ್ಡಾಗಿ ವರ್ಕ್ ಮಾಡಿದ್ದೀರಾ ಅಂತ ಟ್ರೈಲರ್ ನೋಡಿದಾಗ ನಮಗೆ ಆಡಿಯನ್ಸಿಗೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ನೇ ಟಾರ್ಗೆಟ್ ಮಾಡಿ ಏನಾದರೂ ಸಿನಿಮಾ ಮಾಡಿದ್ರಾ, ಅಥವಾ ಇಲ್ಲ ಈ ಥರ ಒಂದು ಐಡಿಯಾ ಇದೆ ಅಂತ ಏನಾದರೂ ಮಾಡಿದ್ರಾ? ಇಲ್ಲ, ಎರಡು ನಾನು ಹೇಳಿದ್ನಲ್ಲ, 2 ಫ್ಲೇವರು ಇದೆ. ನಮ್ಮದು ಆಲ್ಟರ್ನೇಟ್ ಸ್ಕ್ರೀನ್ ಪ್ಲೇ ಥರ ಹೋಗುತ್ತೆ. ಕಾಲೇಜ್ ಸ್ಟೋರಿನೂ ಇದೆ, ಆಫ್ಟರ್ ಕಾಲೇಜ್ ಸ್ಟೋರಿನೂ ಇದೆ. ಸೊ ಸೇಮ್ ಪೇರು. ಆಫ್ಟರ್ ಕಾಲೇಜ್ ಇಲ್ಲ, ನನ್ನ ಪ್ರೊಫೆಷನ್ನೇ ಬೇರೆ, ನಾನು ಅಲ್ಲಿ ಪ್ಲೇ ಮಾಡಿರೋದು ಬೇರೆ. ಕೆಲವು ಡೈಲಾಗ್ಸು, ವೇ ಆಫ್ ಟಾಕಿಂಗು, ಮ್ಯಾನರಿಸಮು ಇದೆಲ್ಲ ಬಂದಿರುತ್ತೆ ಸಿನಿಮಾ ಒಳಗಡೆ. ಕಾಮಿಡಿ ಸೀನ್ಸ್ ಆಫ್ಕೋರ್ಸ್ ನಂದೆ, ಸುಮಾರು ನಂದೆ ಆಯಿತಾ. ಏನೋ ನಮ್ಗೊಂದು ಕೆಲವು ಜೋಕ್ಗಳೆಲ್ಲ ಇದಿರುತ್ತೆ, ಅದನ್ನು ಮಾಡಿರ್ತೀವಿ. ಈಗ ನಾನು ಟ್ರೈನಿಂಗಲ್ಲಿ ಒಂದಷ್ಟು ಕಾಮಿಡಿ ಸೀನ್ಸು ಎಲ್ಲರಿಗೂ ವರ್ಕ್ ಆಗತ್ತಾರೆ. ಯಾಕಂದರೆ ನೀವು ಸ್ಟೂಡೆಂಟ್ಸ್ ನೋಡಿದ್ರೆ ನಿಮ್ಗೆ ರೂರಲ್ ಬೇರೆ, ಬೆಂಗಳೂರು ಬೇರೆ, ಬೆಂಗಳೂರು ಅರ್ಬನ್ ಬೇರೆ, ಬೆಂಗಳೂರು ಅರ್ಬನ್ ++ ಅಂತ ಇನ್ನೊಂದಿದೆ, MG ರೋಡ್ ಕಾಲೇಜುಗಳು, ಅದು ಬೇರೆ. ನಾವೆಲ್ಲರಿಗೂ ಕಿಟರ್ ಮಾಡಬೇಕು. ನಾವೆಲ್ಲ ತುಂಬ ಇವ್ರಿಗೆ ಮಾಡೋಕ್ಕೋದ್ರೆ ಅವರು ಡಿಸ್ಕನೆಕ್ಟ್ ಆಗ್ತಾರೆ, ಅವ್ರ ಥರ ಮಾಡೋಕ್ಕೋದ್ರೆ ಇವ್ರು ಡಿಸ್ಕನೆಕ್ಟ್ ಆಗ್ತಾರೆ. ಎಲ್ಲರಿಗೂ ವರ್ಕ್ ಆಗೋದಂಥ ಒಂದು ಕಾಂಟೆಂಟ್ಗಳಿರ್ತವೆ. ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಅದೇನಕ್ಕೆ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಅಂದರೆ, ಇಟ್ ಈಸ್ ಅನ್ ಇನ್ವಿಟೇಷನ್ ಪ್ಲಸ್ ಅದೊಂದು ಎಂಟರ್ಟೈನ್ಮೆಂಟ್ ಎಲಿಮೆಂಟು. ಅದನ್ನು ಕ್ಯಾರಿ ಮಾಡ್ಬೋದಾಗಿತ್ತು, ಕತೆಗೆ ಬ್ಲೆಂಡ್ ಆಗ್ತಿತ್ತು. ಬಟ್ ಅಗೇನ್ ಫುಲ್ ಸಿನಿಮಾ ಹಂಗೆ ಇರಲ್ಲ. ಫುಲ್ ಸಿನಿಮಾ ಆಲ್ಟರ್ನೇಟಾಗಿ ಎರಡೂ ಹೋಗ್ತಾ ಇರುತ್ತೆ. ಹ್ಯೂಮರ್ ಎಲ್ಲೂ ಬಿಟ್ಟಿಲ್ಲ. ಇಟ್ಸ್ ಅ ಕಾಮಿಡಿ ಫಿಲಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಟ್ಸ್ ಅನ್ ಎಮೋಷನಲ್ ಕಾಮಿಡಿ ಅಂದರೂ ತಪ್ಪಾಗಲ್ಲ. ರೊಮ್ಯಾನ್ಸ್ ಆ್ಯಕ್ಚುಲಿ ಸ್ವಲ್ಪ ಕಡಿಮೆನೇ, ಆನೆಸ್ಟ್ಲಿ. ಬೇಜಾರಲ್ಲಿ ಹೇಳ್ತಾ ಇದ್ದೀರಾ ರೊಮ್ಯಾನ್ಸ್ ಆ್ಯಕ್ಚುಲಿ ಕಡಿಮೆನೇ ಅಂತ? ರೊಮ್ಯಾನ್ಸ್ ಮಾಡೋಕ್ಕೆ ಇನ್ನು ನಾನು 10,000+ ಟ್ಯಾಲೆಂಟ್ಸ್ ಅಂತ ಹಾಕಿದ್ದೀನಲ್ಲ, ಅದರಲ್ಲಿ 2 ಟ್ಯಾಲೆಂಟ್ ಇದ್ದಾರೆ. ಅವ್ರದ್ದು ನೀವು ಸ್ಟೋರಿ ಕೇಳಬೇಕು. ಅವ್ರದ್ದು ರೊಮ್ಯಾಂಟಿಕ್ ಕಪಲ್ ಅವ್ರು ನಮ್ಮ ಸಿನಿಮಾಲಿ. 100% ಸರ್. ಅಂದರೆ ಈಗ ನಿಮ್ಮ ರೊಮ್ಯಾನ್ಸ್ ಇದೆಯಲ್ಲ, ಅದು ರಿಯಲ್ ಲೈಫಲ್ಲಿ ನಡೆದಿಲ್ಲ ಅಂತ ಫಿಲಿಮಲ್ಲಿ ಏನಾದರೂ ಹಾಕಬೇಕಂತ ಕಾಂಟೆಕ್ಸ್ಟಲ್ಲಿ ಹೇಳಿದ್ರೇನೋ ಅಂತ ನಾನು ಅಂದ್ಕೊಂಡೆ.
ಆ ಥರ ಅಲ್ಲ. ಅಂದ್ರೆ ರಿಯಲ್ ಲೈಫಲ್ಲಿ ರೊಮ್ಯಾನ್ಸ್ ಇದೆ. ಯಾವಾಗಾದ್ರೂ ರೊಮ್ಯಾನ್ಸ್ ಏನಾದ್ರು ಮಾಡೋಣ ಅಂತ ಆ್ಯಕ್ಚುಲಿ ಫಸ್ಟು ಕತೆ ಬರೆಯೋಣ ನಾನು ಅಂತ ಏನು ಬೇಡ, ಕತೆ ಬರಿಬೇಕಾದ್ರೆ ಅದೆಲ್ಲ ಏನು ತಲೆಯಲ್ಲಿ ಇರಲಿಲ್ಲ. ಅವಾಗ ಸ್ವಲ್ಪ ರೊಮ್ಯಾನ್ಸ್ ಇತ್ತು ಕಥೆಯಲ್ಲಿ, ಆಯಿತಾ. ಯಾವಾಗ ನಾನು ಮಾಡಿದೆ ನಮ್ಮಪ್ಪ ಚಪ್ಪಲಿ ಗಿಪ್ಲಿ ಎಸ್ಬಿಡ್ತಾರ ಅಂತೇಳಿ ಅದು ಓಕೆ ಅಲ್ಲ ಅಷ್ಟಲ್ಲ. ಆಮೇಲೆ ಕತೆ ಕೇಳಲಿಲ್ಲ, ಫೀಲ್ ಮಾಡ್ತಾ ಮಾಡ್ತಾ ಇದು ಈ ಥರ ಹೋಗೋಣ ಪ್ಯಾಟರ್ನ್ ಅಂತ. ಬಟ್ ಚಿಕ್ಕ ಪಾರ್ಟ್ ಬರುತ್ತೆ, ವೆರಿ ಸ್ಮಾಲ್ ಬಿಟ್ಟಲ್ಲಿ. ನಿಮ್ಮ ಟ್ರೈಲರಲ್ಲೂ ಒಂದು ಚಿಕ್ಕದಿದೆ. ಸೊ ಆ ಥರ ಬಿಟ್ಸಲ್ಲಿದೆ ರೊಮ್ಯಾನ್ಸು. ಆ ರೊಮ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡೋಷ್ಟು ರೊಮ್ಯಾನ್ಸ್ ಎಲ್ಲ ಏನಿಲ್ಲ, ತುಂಬ ರಿಯಲಿಸ್ಟಿಕ್ ಮೂವಿ. ಈಗ ಸ್ಟೂಡೆಂಟ್ಸ್ನೆಲ್ಲ ಹಾಕೊಂಡು ಒಂದು ಸಿನಿಮಾ ಮಾಡಿದ್ದೀರಾ. ನಾನು ನೋಡ್ತಾ ಇದ್ದೆ ಎಷ್ಟೊಂದು ಕಾಲೇಜ್ ಇಂದ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಹೇಗಾಯಿತು ಅದು? ಅಂದರೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಅದು ಈ ಜೆನ್ಜಿ ಕಿಡ್ಸ್ ಇವರೆಲ್ಲ ತುಂಬ ಕಷ್ಟ. ಹೇಗೆ ಮ್ಯಾನೇಜ್ ಮಾಡಿದ್ರಿ? ಇವ್ರು ಹೆಂಗಿದ್ದಾರೆ ಸ್ಟೂಡೆಂಟ್ಸ್ ಇವಾಗ ಅಂದರೆ, ಯಾವಾಗಾದರೂ ಅವ್ರಿಗೇನಂದರೆ ಒಂದು ಏನೋ ಇಷ್ಟ ಆಗುತ್ತೆ ಮಾತಾಡೋದು. ಈಗ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜ್ಗೆ ಹೋಗಿದ್ದೆ ಮೊನ್ನೆ. ಅವರಲ್ಲಿ ಜಾಸ್ತಿ ಹುಡುಗರೆಲ್ಲ ಸ್ವಲ್ಪ ಲುಕ್ಗಳು ನೋಡ್ರೆ ಗೊತ್ತಾಗುತ್ತೆ, ಯಾರು ಗುರು ಅಂತೆಲ್ಲ ಮಾತಾಡ್ಕೊಂಡು ಹಿಂಗೆಲ್ಲ ಮಾತಾಡ್ತಾರೆ. ನಾನು ಸುಮ್ಮನೆ ಒಂದು ಕರೆಕ್ಟ್ ಜೋಕ್ ಹೇಳೋಣ ಇರಲಿ ಅಂದ್ಬಿಟ್ಟು ಒಂದು ಈ ಕಡೆ ಹುಡುಗಿರು ಈ ಕಡೆ ಹುಡುಗರಿದ್ರು. ಅವಾಗ ಹೇಳಿದೆ, ಏನು ಈ ಕಾಲೇಜ್ ಸುತ್ತಮುತ್ತ ಎಲ್ಲೇ ಜಗಳ ಮಾಡಿದ್ರು ಹುಡುಗರು ಕರೆಸ್ತೀನಿ ಅಂತ, ನಿಮ್ಮ ಕಾಲೇಜ್ ಹುಡುಗರಲ್ವಾ ಅಂತ. ಹ್ಞೂ ಸರ್ ಅವ್ರು ಗಂಡಸಲ್ವಾ ಅಂದೆ. ಹುಡುಗರಿಗೆಲ್ಲ ಇಷ್ಟ ಆಗೋಯ್ತು. ಏನು ಸರ್ ಹಂಗಂದ್ರೆ ಅವ್ರಿಗೊಂಥರ ನಾಟ್ಬಿಡ್ತು ಅಲ್ವಾ, ನಾನು ಯಾಕೆ ಜಗಳ ಆಡ್ರೆ ಫೋನ್ ತೆಗಿತೀನಿ, ಐ ಶುಡ್ ಫೈಟ್ ಅಲ್ಲ ಅಂತ. ಈ ಥರದ್ದೊಂದು ಏನಕ್ಕೆ ಹೇಳಿದೆ ಇದು ಅಂದರೆ, ಜೆನ್ಜಿ ಕಿಡ್ಸು ಅವ್ರ ಆ್ಯಟಿಟ್ಯೂಡ್ಗಳನ್ನ ಸ್ವಲ್ಪ ವೈ ಡೋಂಟ್ ಯು ಥಿಂಕ್ ದಿಸ್ ವೇ ಅನ್ನೋದು ನಾನು ಟ್ರೈನಿಂಗಲ್ಲಿ ಮಾಡ್ತಾರನ್ನ ಒಂದು 2-3 ಎಲಿಮೆಂಟ್ ಸಿನಿಮಾದೊಳಗಡೆ ತಂದಿದ್ದೀನಿ. ಅದು ತುಂಬ ಕನೆಕ್ಟ್ ಆಗ್ತಾರೆ. ಈಗ ನನ್ನ ಲಾಸ್ಟ್ ಕ್ವೆಶನ್, ಆಗ ನಾವು ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲಿ ಇದ್ದಿದ್ದಕ್ಕೂ ಈಗಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ? ಅಂದರೆ ನೀವು ಹೋಗ್ತಾ ಇರ್ತೀರಾ ಕಾಲೇಜಸ್ಗೆ ಮೋಟಿವೇಶ್ನಲ್ ಸ್ಪೀಕರ್ ಆಗಿ. ಸೊ ಏನೆಲ್ಲ ಡಿಫ್ರೆನ್ಸಸ್ ನೀವು ನೋಡಿದ್ದೀರಾ, ಅದನ್ನು ಸಿನಿಮಾಲಿ ಏನೆಲ್ಲ ಅಡಾಪ್ಟ್ ಮಾಡಿದ್ದೀರಾ ಅಂತ? ಮೊದಲನೇ ದೊಡ್ಡ ವ್ಯತ್ಯಾಸ, ಮುಂಚೆ ಕಾಲೇಜಲ್ಲಿ ಕನ್ನಡ ಇತ್ತು, ಇವಾಗಿಲ್ಲ. ಮೊದಲನೇ ದೊಡ್ಡ ವ್ಯತ್ಯಾಸ ಅದು. ಎರಡನೇದು ಬಟ್ಟೆಗಳು. ಒಂಥರ ಬಟ್ಟೆ ಇತ್ತು, ಇನ್ನೊಂದು ಥರ ಬಟ್ಟೆ ಇತ್ತು, ಇವಾಗ ಮತ್ತೆ ಹಳೆ ಥರ ಆಗ್ತಾಯಿದೆ ಬುಟ್ ಕಟ್ಟೆಲ್ಲ. ನೀವು ಅಬ್ಸರ್ವ್ ಮಾಡ್ತಾ ಬಂದರೆ ಓಕೆ. ಅದು ಮೋಸ್ಟ್ಲಿ ನನಗೆ ಅನ್ಸಿದ್ದೀನಿ 5 ವರ್ಷಕ್ಕೆಲ್ಲ ಸೀರೆ ಹುಡ್ಕೊಂಡು ಕಳಿಸ್ಬಿಡ್ತಾರೆ. ಲಂಗಾದಾವಣಿ ಟ್ರೆಂಡೇ ಇಲ್ಲ, ಒಳ್ಳೇದು ಅದು. ಆ್ಯಕ್ಚುಲಿ ಅದು ಒಳ್ಳೆ ಬೆಳವಣಿಗೆ. ಹಿಂಗೆ ಹೋಗ್ತಾ ಹೋಗ್ತಾ ಇವ್ನು ಯಾರೋ ಇಂಗ್ಲೀಷಲ್ಲಿ ಮಾತಾಡ್ತಾನೆ ಅಂದರೆ ಚೀಪ್ ಅಂತ ಒಂದು ಬರಬೇಕು. ನನಗೆ ಪರ್ಸ್ನಲಿ ಆಸೆ ಲಂಗಾದಾವಣಿ ಬರಬೇಕು. ಅವನು ಇಂಗ್ಲೀಷಲ್ಲಿ ಮಾತಾಡ್ತಾನೆ, ಅವನ ಜೊತೆ ಮಾತಾಡಬೇಡ, ಆ ಥರ ಒಂದು ಕಲ್ಚರ್ ಬರಬೇಕು ಕನ್ನಡದಲ್ಲಿ. ಆಗ ಹಳೆ ಕಾಲದ ಥರ ಮತ್ತೆ ಆಗ್ತಾಯಿದೆ. ಕಾಲಚಕ್ರ ಅಂತಾರೆ ಗೊತ್ತಾ, ಆ ಥರ ಚಕ್ರ ವಾಪಸ್ ಬರ್ತಾ ಇದೆ. ಕಾಲೇಜ್ ಅಂದರೂ ತುಂಬ ಥರ ವೇರಿಯೇಷನ್ಸ್ ಕಾಲೇಜ್ ಇರ್ತಾರೆ. ಯಾರೋ ಮೊನ್ನೆ ಕ್ವಶನ್ ಕೇಳಿದ್ರು, ಡೂಡ್ ನ್ಯೂ ಇಯರ್ ಪಾರ್ಟಿ ಡೂಡ್ ಎಲ್ಲ ಪಾರ್ಟಿ ಮಾಡ್ತಾರೆ ಅಪ್ಪ ಗುರು. ಎಷ್ಟು % ಜನ ಕುಡಿತಾರೆ, ಎಷ್ಟು % ಜನ ಹೊರಗಡೆ ಬಿಡ್ತಾರೆ ರಾತ್ರಿ ಮನೆ 12 ಗಂಟೆ ಆಚೆಗೆ, ಎಷ್ಟು ಜನ ಮನೇಲಿ ಕೂತ್ಕೊಂಡು ಅಪ್ಪ ಅಮ್ಮನ ಜೊತೆ ಕೇಕ್ ಕಟ್ ಮಾಡೋರಿದ್ದಾರೆ. ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ನೀವು ಪಾರ್ಟಿಗೆ ಹೋಗೋರು ನಥಿಂಗ್. ನಾವೇನು ಮಾಡ್ತೀವಿ, ಬ್ರಿಗೇಡ್ ರೋಡ್ ವಿಜುವಲ್ಸ್ ನೋಡ್ತೀವಿ, ಎಲ್ಲರೂ ಹಂಗಿರಲ್ಲ. 95% ಜನ ಹಂಗಿರಲ್ಲ, ಎಲ್ಲ 5% ಪಾರ್ಟಿ ಮಾಡ್ತಾರೆ. ಆ ಪಾರ್ಟಿ ಮಾಡೋರು ಇದ್ದಾರಲ್ಲ ಅವ್ರು ಹೆಂಗಿರೋ ಕನ್ನಡ ಸಿನಿಮಾ ನೋಡೋಲ್ಲ. ಖಂಡಿತ ಅವ್ರು ಹೆಂಗಿರೋ ಕನ್ನಡ ಸಿನಿಮಾ ನೋಡೋಲ್ಲ. ಸೊ ಯಾಕೆ, ಅದಕ್ಕೆ ನಮ್ಗೆ ಅದು ಮ್ಯಾಟ್ರ್ ಆಗಲ್ಲ. ನ್ಯೂ ಇಯರ್ ಸೆಲೆಬ್ರೇಷನ್ನು ಇದೆಲ್ಲ ಹಾಲಿಡೇ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಹೊರಗಡೆ ಹೋಗ್ತಾ ಇರ್ತಾರೆ, ಅಲ್ಲೇನೋ ರಿಲ್ಯಾಕ್ಸ್ ಮಾಡಿ ಸುಸ್ತಾಗಿ ಈ ಮೈಸೂರು ಝೂಗೆ ಹೋದವರು ಬಾರೋ ಮಾಲಲ್ಲಿ ಒಂದು ಪಿಕ್ಚರ್ ನೋಡ್ಕೊಂಬರೋ 3 ಅವರ್ ರೆಸ್ಟ್ ಆಗುತ್ತೆ ಅಂತೇಳಿ ಫುಲ್ ಸುಸ್ತಾಗಿ ಬಂದು ಮಲ್ಗುಡ್ಬೇಡಿ. ಆಮೇಲೆ ಮಲ್ಗಾಕ್ ಬಿಡಲ್ಲ ನನ್ನ ಸಿನಿಮಾ, ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಈ ಥರದ್ದೆಲ್ಲ ನೋಡಿಕೊಂಡು ಧೈರ್ಯ ಮಾಡಿ. ಒಂದ್ಸಲಿ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ನೋಡು ಮನ್ಸು ಅಂದ್ಕೊಂಡಿದ್ಯಾ ಮಾಡು, ಆನೆಸ್ಟ್ ಯಾವತ್ತು ಎಫರ್ಟ್ ಆನೆಸ್ಟ್ ಇರುತ್ತೆ, ಯಾವತ್ತು ಒಳ್ಳೇದಾಗುತ್ತೆ ಮಾಡು ಅಂತ ಮಾಡಿ. ಇವಾಗ ನಿಮ್ಮ ಸಿನಿಮಾ ನಾಳೆನೇ ರಿಲೀಸ್ ಆಗ್ತಿರೋದ್ರಿಂದ ಸಾಕಷ್ಟು ಎಕ್ಸೈಟೆಡಾಗಿ ನಾನಂತೂ ಇದ್ದೀನಿ. ಯಾಕಂದರೆ ನಾನು ಏನಾದರೂ ಕಾಲೇಜ್ ಡೇಸಿಗೆ ಹೋಗ್ಬೋದೇನೋ, ಏನಾದರೂ ನನಗೊಂದು ಎಕ್ಸ್ಪೀರಿಯನ್ಸ್ ಕನೆಕ್ಟ್ ಆಗತ್ತೇನೋ ಅಂತ. ನೋ ಮ್ಯಾಟರ್ ವಾಟ್ ಸರ್, ಆ ಥರ ಎಲ್ಲ ಕಾಲೇಜಲ್ಲಿ ನಾನು ಹೋಗ್ತಾ ಇದ್ದಿದ್ದೆ ತುಂಬ ಕಮ್ಮಿ ಕಾಲೇಜಿಗೆ. ಒಂದಿನ ಸಾಕು ಪರಿಚಯ ಮಾಡ್ಕೊಳ. ನಮ್ಮದು ಬರೀ ಹುಡುಗಿರೇ ಇದ್ರು ನಮ್ಮ ಕ್ಲಾಸಲ್ಲಿ, ಯಾರು ಹುಡುಗರೇ ಇರಲಿಲ್ಲ. ಸೊ ಅಲ್ಲ ಸುರಾನ ಕಾಲೇಜ್, ಸೌತ್ ಎಂಡ್ ಸರ್ಕಲ್ ಸುರಾನ. ಸೊ ನಮ್ಮ ಕ್ಲಾಸಲ್ಲಿ ಜರ್ನಲಿಸಮ್ ಕ್ಲಾಸಲ್ಲಿ ಬರೀ ಹುಡುಗಿರೇ ಇದ್ರು, ಅದಕ್ಕೆ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿಲ್ಲ. ನೀವು ಯಾವ ಕಾಲೇಜಲ್ಲಿ ಓದಿದ್ದು, ನಿಮ್ಮದು ಲವ್ ಸ್ಟೋರಿ ಹೇಳಿ ಸರ್. ಕ್ರಶ್ ಆದ್ರೂ ಇರ್ತದೆ. ತುಂಬ ಇಲ್ಲಿ ಓದಿದ್ದು ಸಪ್ತಗಿರಿ ಕಾಲೇಜು, ಆಯಿತಾ. ನೀವು ಆ್ಯಕ್ಚುಲಿ ಚಿಕ್ಕಬಳ್ಳಾಪುರ, ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು, ಅಲ್ಲಿ ಫುಲ್ ಇಂಡಿಯನ್ಸು. ಆಮೇಲೆ ಲಂಡನ್ಗೆ ಹೋದೆ MBA ಮಾಡೋಣ ಅಂತ, ಅಲ್ಲೂ ಫುಲ್ ಇಂಡಿಯನ್ಸು. ಇಲ್ಲಿ ಟೀಚರ್ಸ್ ಎಲ್ಲ ಇಂಡಿಯನ್ಸು, ಲಂಡನ್ದು ಟೀಚರ್ಸ್ ಎಲ್ಲ ಇಂಡಿಯನ್ಸು. ನಮ್ಮ ಡ್ಯಾಡಿಗೆ ಒಂದ್ಸಲಿ ಫೋನ್ ಮಾಡಿದೆ, ಅಪ್ಪ ಅಲ್ಲಿದ್ದಂಗೆ ಐತಿ ಇಲ್ಲಿ ಎಜುಕೇಟೆಡ್ ಜಾಸ್ತಿ ಇಂಡಿಯಾಲೇ ಇರೋರು ಇಲ್ಲಿ ಬಂದು ಟೀಚಿಂಗ್ ಮಾಡ್ತಾ ಇದ್ದಾರೆ, ಅದನ್ನಲ್ಲೇ ಕಲಿಬೋದಾಯ್ತಲ್ಲ ಅಂತ. ಸೊ ಕತೆ ಇಲ್ಲ ಆ್ಯಕ್ಚುಲಿ. ಇವಾಗ ಒಂದು ಸಿನಿಮಾ ಅನ್ನೋದು ಯಾವಾಗಲೂ ಹೇಳ್ತಾ ಇರ್ತಾರೆ, ಏನೇನಕ್ಕೂ ಫೋನ್ ಬರೋಲ್ಲ ನಮಗೆ. ನಾವೇನೇನೋ ಮಾಡಿರ್ತೀವಿ, ಚಿಕ್ಕ ಸಣ್ಣ ಪುಟ್ಟ ಸಾಧನೆಗಳು ಮಾಡಿದ್ದೀವಿ, ಯಾವುದಕ್ಕೂ ಫೋನ್ ಬರೋಲ್ಲ. ಸಿನಿಮಾ ಅಂದರೆ ಫೋನ್ ಬರ್ತಾಯಿದೆ. ನೀವು ಹೇಳ್ದಂಗೆ ಕಾಲೇಜವರು ನೆನ್ಸ್ಕೊಳ್ದಿರೋರು, ಏನು ಮಾಡ್ತಾವೆ ನಿನ್ನ ಮಗಳು ಎಷ್ಟು ವಯಸ್ಸು ಅಂತ ಕೇಳಿ ಅಂತ, ಏನು ಹೆಸರು ಅಂತೆಲ್ಲ ಇವಾಗ ಪರಿಚಯ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಥ್ಯಾಂಕ್ಸ್ ಟು ಮೀಡಿಯಾದವರು ತೋರಿಸಿದಾಗ ಅಲ್ಲಿ ರೀಚ್, ಮಾಸ್ ರೀಚು. ಯಾಕಂದರೆ ಕೆಲವು ಡಿಸ್ಕನೆಕ್ಟ್ ಆಗ್ತಾರೆ, ಎಲ್ಲರೂ ಸೋಷಿಯಲ್ ಮೀಡಿಯಲ್ಲಿ ಇರಲ್ಲ. ಸೊ ಈಗ ಈ ಥರ ಮಾಸ್ ಮೀಡಿಯಾದಲ್ಲಿ ನೋಡಿದಾಗ, ಒಂದು 2-3 ಕಡೆ ನೋಡಿದಾಗ
ಪರವಾಗಿಲ್ಲ ಕೊಡೋ ಫಿಲಮ್ ಮಾಡ್ತೀವಿ, ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಲ್ಲ ಈ ಇಂಡಸ್ಟ್ರಿಗೆ ಬರ್ತೀವಿ ಅಂತ. ಸೊ ಅದು ಖುಷಿ ಇದೆ. ನಾನು ಮೊನ್ನೆ ಪ್ರೆಸ್ ಮೀಟಲ್ಲಿ ಒಂದು ಜೋಕ್ ಶೇರ್ ಮಾಡಿದೆ, ನೀವು ಇರ್ತೀರಾ. ಹೆಂಗೆ ಅಂದರೆ ನೀವೇ ಫುಲ್ ನಂಗೆ ಅನಿಸ್ತಾ ಇದೆ ಪ್ರಾಬಬ್ಲಿ ಮಲ್ಟಿ ಆ್ಯಕ್ಟರ್ಸ್ ಅಂತ ಏನಾದರೂ ಒಬ್ಬರೇ ಮೋನೋ ಆ್ಯಕ್ಟು ಮಾಡ್ಬೋದು ಅಂದರೆ ಅದನ್ನು ನೀವೇ ಮುಗಿಸಿ ಮಾಡ್ಬಿಡ್ತಾ ಇದ್ರೇನು? ಆ್ಯಕ್ಚುಲಿ ಮೋನೋ ಆ್ಯಕ್ಟೇ ಮಾಡಿದ್ದು. ನಾನು ಮಾನಿಟರ್ ನನ್ನ ಕಡೆ ತಿರುಗಿರುತ್ತೆ ಸೆಟ್ಟಲ್ಲಿ, ಜನರಲ್ ಡೈರೆಕ್ಟರ್ ಹತ್ರ ತಿರುಗಿರುತ್ತೆ, ಇಲ್ಲಿ ನಾನೇ ಆ್ಯಕ್ಟ್ ಮಾಡೋದ್ರಿಂದ ತಿರುಗಿರುತ್ತೆ. ಅದು ಒಂದಷ್ಟು ಗ್ಲಿಮ್ಸಸ್ ಇದೆ, ಬಿಡ್ತೀನಿ, ತುಂಬ ಫನ್ನಿ ಗ್ಲಿಮ್ಸ್ ಇದೆ. ಯಾವುದೋ ಒಂದು ಸೀನಲ್ಲಿ ಹಿಂಗೆ ನಾನು ಕುಡಿತಾ ಇರ್ತೀನಿ, ಪಕ್ಕದವ್ರು ಏನೋ ಮಾಡಬೇಕು, ಹಿಂಗೆ ಇಟ್ಕೊಂಡು ಅದು ಮಾಡೋ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳಿಸ್ತೀನಿ. ಅವ್ರು ಆ್ಯಕ್ಚುಲಿ ಮನೆ ಡಬ್ಬಿಂಗಲ್ಲ ರಾಜಶೇಖರ್ ಸರ್, ನಮ್ಮ ಸಾಧು ಕೋಕಿಲ್ ಅವ್ರ ಸ್ಟುಡಿಯೋ ಅವ್ರು. ಅಲ್ಲ ಸರ್, ಅಲ್ಲಿ ಸರ್ ಕ್ಯಾರೆಕ್ಟ್ರಲ್ಲಿ ಇದ್ರೂ ಮಧ್ಯ ನೀವು ಡೈರೆಕ್ಷನ್ ಮಾಡ್ತಾ ಇದ್ದೀರಲ್ಲ ವಾಯ್ಸಲ್ಲಿ ಅಂತ. ಅದೇ ವರ್ಕ್ ಆದರೆ ಎಲ್ಲ ಗ್ರೇಟ್ ಮ್ಯಾಮ್, ಇಲ್ಲ ಅಂದರೆ ಇವನು ಯಾಕೆ ಬೇಕಾಗಿತ್ತು ಅಂತಾರೆ. ಸೊ ನಾಳೆ ಸಿನಿಮಾ ನೋಡಿ, ಆಮೇಲೆ ನಾನು ಯಾವಾಗಲೂ ನಾಳೆ ನೀವು ನನ್ನ ಆಫ್ಟರ್ ಸೀಯಿಂಗ್ ದ ಸಿನಿಮಾ ನೀವು ನನ್ನ ಇಂಟರ್ವ್ಯೂ ಮಾಡಬೇಕು. ಅವಾಗ ನಾನು ನಿಮಗೆ ತುಂಬ ಪ್ರಶ್ನೆಗಳು ಕೇಳ್ತೀನಿ, ನೀವು ಹಾನೆಸ್ಟಾಗಿ ಹೇಳಿ, ಅದು ರೀಚ್ ಆಗಲಿ ಆಡಿಯನ್ಸ್ಗೆ. ಈಗ ನಿಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಹೆಂಗಿತ್ತು? ಸಿನಿಮಾ ತೋರಿಸಿದ್ದೀರಾ ನಿಮ್ಮ ಪೇರೆಂಟ್ಸಿಗೆ? ಸಿನಿಮಾ ತೋರಿಸಿದ್ದೀನಿ. ನಿಮ್ಮ ರಿಯಾಕ್ಷನ್ ಯಾಕೆ ತೋರಿಸಿದೆ ಅಂದರೆ, ಒಂದು ಟೈಮ್ ಅವ್ರಿಗೂ ಪೇಷನ್ಸು ದಾಟ್ಬಿಟ್ಟಿದ್ದು. ಇವ್ನು ಮಾಡ್ತಾನೆ ಪಿಕ್ಚರು, ಏನು ಮಾಡೋನೆ, ಏನು ತೋರಿಸಲ್ಲ, ಎಲ್ಲೋಗ್ತಾನೆ ಗೊತ್ತಿಲ್ಲ. ಯಾಕಂದರೆ ಕೆಲಸ ಎಲ್ಲ ಬಿಟ್ಟು ಫುಲ್ ಟೈಮ್ ಇದನ್ನು ಮಾಡ್ತಾ ಇದ್ದಲ್ಲ. ಸೊ ಯಾವಾಗ ಒಂದು ಥ್ರೆಶೋಲ್ಡ್ ದಾಟ್ತು, ಅವಾಗ ತೋರಿಸ್ಬೇಕಾಗಿ ಪರಿಸ್ಥಿತಿ ಬಂತು. ನನಗೂ ಥಿಯೇಟ್ರಲ್ಲಿ ನೋಡಲಿ ಅಂತ ಇತ್ತು. ಅದೊಂಥರ ಓಕೆ, ಬಟ್ ತೋರಿಸ್ದೆ. ಒಂದು ಅಕೇಶನ್ ಇತ್ತು, ಒಂದು ಅದು ಬರ್ಡೇನೇ ಇತ್ತು, ಬರ್ಡೇ ದಿನನೇ ತೋರಿಸ್ದೆ. ಅವತ್ತು ಅವ್ರಿಗೂ ಕಾನ್ಫಿಡೆನ್ಸ್ ಬಂತು. ತುಂಬ ಹತ್ರು ನಮ್ಮ ತಂದೆ ತಾಯಿ ಎಲ್ಲ. ಆಮೇಲೆ ಲಾಸ್ಟಲ್ಲಿ ಫೈಟ್ ಸೀನ್ ಎಲ್ಲ ಇದೆಲ್ಲ ಬಂದಾಗ ನಾವು ಅಮ್ಮ ನೋಡಲ್ಲ ಅಂದರೆ, ಅಮ್ಮ ಸಿನಿಮಾ ಥರ ಅವ್ರಿಗೆ ಜಾಸ್ತಿ ಕನೆಕ್ಟ್ ಆಗೋದು ಮಕ್ಕಳಲ್ಲ. ಸೊ ನೋಡಿದ್ಮೇಲೆ ಅವ್ರಿಗೂ ಆ್ಯಕ್ಚುಲಿ ಅವತ್ತಿಂದ ಸಮಾಧಾನ ಆಗಿದ್ದಾರೆ, ಏನೋ ಮಾಡಿದ್ದಾನೆ ಇವನು. ನಾವು ಅನ್ಕೊಂಡಷ್ಟೆಲ್ಲ ಓತ್ಲ ಹೊಡೆಯೋಕೆ ಸಿನಿಮಾಗೆ ಹೋಗಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ನೆಕ್ಸ್ಟು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಯಾಕೆ ಅಂದರೆ ನಾನು 2 ವರ್ಷಕ್ಕೆ ಪ್ರೊಫೆಷನ್ ಚೇಂಜ್ ಮಾಡ್ತಾ ಬರ್ತಾಯಿದ್ದೀನಿ. ನಾನು ಏನು ಇಷ್ಟನೋ ಮಾಡ್ಕೊಂಡು ಹೋಗ್ತೀನಿ, ಎಲ್ಲದರಲ್ಲೂ ದುಡ್ಡು ಮಾಡ್ಬೋದು, ಎಲ್ಲದರಲ್ಲೂ ಖುಷಿಯಾಗಿ ನಾನು ಖುಷಿ ಹೋಯ್ತಾ ಬಿಟ್ಬಿಡ್ತೀನಿ. ಇವರೆಲ್ಲರೂ ಹೇಳಿದ್ದು, ಇವನು ಇವಾಗ ಹೋಗಿದ್ದಾನೆ ಜೋಶಲ್ಲಿ, ಇನ್ನು 2 ವರ್ಷ ವಾಪಸ್ ಬರ್ತಾನೆ, ಇವನು ಸಿನಿಮಾನೂ ಅರ್ಧಕ್ಕೆ ಬಿಟ್ಟರು ಬರ್ತಾನೆ. ಅದು ಹಿಂಗೆ ಇವತ್ತಿಗೂ ಇವಾಗ ಆ್ಯಕ್ಚುಲಿ ದಾವಣಗೆರೆ ನನ್ನ ಫ್ರೆಂಡು ಅಲ್ಲಿ ಥಿಯೇಟರ್ ಸೆಟಪ್ ಎಲ್ಲ ಮಾಡಿಸಿ ಇನ್ನೊಬ್ಬ ಮಾಡಿ, ಇವರೆಲ್ಲ ನನ್ನ ಡಿಮೋಟಿವೇಟ್ ಮಾಡಿದ್ರು. ನೋ ದೇ ಆರ್ ಹ್ಯಾಪಿ. ಇವಾಗ ನನಗೇನೋ ದೊಡ್ಡ ಮನುಷ್ಯನ ಥರ ಮಾತಾಡ್ತಾರೆ. ಪ್ರದೀಪ್ ಸರ್, ಯಾಕೋ ಮಗನೇ ಹೇಳ ಅಂತ. ಏನು ಸರ್ ನೀವು ನಿಲ್ಸೇ ಬಿಟ್ರಲ್ಲ ಸರ್ ಪಿಕ್ಚರು ಅಂತ. ಹೌದಪ್ಪ, ಮಾಡಬೇಕು, ಅದೇ ಪ್ಯಾಷನ್. ಇವಾಗ ನೋಡಿ, ಇದಕ್ಕೆ ಅಲಾರಂ ಬೇಡ, ಇಲ್ಲ ಅಂದರೆ ನನಗೆ 100 ಫೋನ್ ಹೊಡಿಬೇಕು ನೀವು ಬೆಳಗ್ಗೆ ಬರಬೇಕಂದ್ರೆ. ಸೊ ಈ ಥರ ಆಗುತ್ತೆ. ನಿಮ್ಮ 10,000+ ಟ್ಯಾಲೆಂಟ್ಸ್ ಬಗ್ಗೆ ಹೇಳಿ. ಎಲ್ಲ ಅದು ಗ್ರೇಟ್. ನನ್ನ ಪ್ರಕಾರ ಅದು ಗ್ರೇಟೆಸ್ಟ್ ಲಕ್. ಯಾರು ಸಿಗ್ತಾರೆ ಮೇಡಮ್? ನೀವು ಆಡಿಟೋರಿಯಂ ಶಾರ್ಟ್ಸ್ ಎಲ್ಲ ನೋಡಿದ್ರೆ ಎಷ್ಟೊಂದು ಜನ ಪ್ರೊಡ್ಯೂಸರ್ಸು CG ಎಲ್ಲಿ ಮಾಡಿಸ್ತಾರೆ, ಕಂಪ್ಯೂಟರ್ ಗ್ರಾಫಿಕ್ಸ್. CG ಇಲ್ಲ ಸರ್ ಅಂದರೆ ಇರೋ ನಿಮಿಷ ಅಂದ್ಬಿಟ್ಟು ಮತ್ತೆ ಝೂಮ್ ಮಾಡೆಲ್ಲ ನೋಡಿದ್ದಾರೆ. ಹೆಂಗೇನು ತಮಾಷೆನ, ಒಂದರಲ್ಲಿ 7,000 ಜನ ಕಾನ್ಸರ್ಟ್ ಮಧ್ಯ. ಅಂದರೆ ನಾವೇನು ಅಲ್ಲಿ ಹೋಗ್ತಿದ್ವಿ, ಅಲ್ಲೇನೋ ಅಕೇಶನ್ ಇದ್ದಾಗ ದೊಡ್ಡ ಶಾರ್ಟ್ಸು. ಈ ಥರ ಆಡಿಟೋರಿಯಂ ಎಲ್ಲ ನಿಮಗೆ ಫುಲ್ ಸೀಕ್ವೆನ್ಸ್ ಬರುತ್ತೆ ಮೂವಿಲಿ. ಅದಕ್ಕೆ ನಾವು ಅವ್ರನ್ನ ಸ್ಟೂಡೆಂಟ್ಸ್ನ ಕರೆದು ನಾನು ಮೋಟಿವೇಟ್ ಮಾಡಿ ಕೂಡಿಸ್ಕೊಂಡು ಈ ಥರದ್ದೆಲ್ಲ ಹೇಳಿ ಆ ಕಡೆಗೆ ಮಾಡಿಬಿಟ್ಟು ಕೊಟ್ಟಿದ್ದು. ಮೋಟಿವೇಶನ್ಗಿಂತ ಎಂಟರ್ಟೈನ್ಮೆಂಟು, ಸ್ಟ್ಯಾಂಡಪ್ ಕಾಮಿಡಿ ಮಾಡೋದು. ಮೋಟಿವೇಶನ್ ಕೂತ್ಕೊಳ್ಳಲ್ಲ, ಅದೆಲ್ಲ ಹೋಯ್ತು ಮ್ಯಾಮ್. ಮುಂಚೆ ಎಲ್ಲ ಏನಂದರೆ, ನೀವು ಸುಮ್ಮನೆ ಸಿಂಪಲ್ಲಾಗಿ ಅಪ್ಪ ಅಮ್ಮಗೆ ಮರ್ಯಾದೆ ಕೊಡು, ಬಡವ್ರ ಮಕ್ಕಳು ಬೆಳಿಬೇಕಿದೆ, 2 ಕಾರ್ಡು ಎಲ್ಲರೂ ಹೊಡೆಯೋದು. ಇದಕ್ಕೆ ಬೀಳೋರು ಜನ. ಇವಾಗೆಲ್ಲ ಬೀಳಲ್ಲ. ಈಗೆಲ್ಲ ಗುರು ಇದನ್ನ ಹೇಳ್ಕೊಂಡು ಇನ್ನೇನೋ ಚೆನ್ನಾಗಿರೋದು ಹೇಳು ಅಂತಾರೆ. ಆ ಥರ ಆ್ಯಟಿಟ್ಯೂಡ್. ಎಸ್ಪೆಷಲಿ ಬ್ಯಾಂಗ್ಳೂರು ಕಾಲೇಜಸ್ ಅವರು ಎಜುಕೇಟೆಡ್ಸ್ ಆಗಿರ್ತಾರೆ, ಅವರು ನೋಡ್ತಾರೆ ಲಾಜಿಕ್ಕು. ನೀನು ಸುಮ್ಮನೆ ಇಲ್ಲಿ ಫ್ಯಾನು ನಿನ್ನ ಬೇಳೆ ಬೇಯಿಸ್ಕೊಳಕ್ಕೆ ಬಂದಿದ್ಯಾ, ನಮಗೇನೋ ಹೇಳ್ಕೊಡಕ್ಕೆ ಬಂದಿದ್ಯಾ. ಲಿಟ್ರಲಿ ನಮ್ಮನ್ನ ಇಂಟ್ರೊಡ್ಯೂಸೇ ಮಾಡ್ಕೊಳ್ಳೋದು ಎಷ್ಟೋ ಸ್ಟೇಜ್ ಮೇಲೆ. ನನ್ನ ಹೆಸರು ಪ್ರದೀಪ್ ಅಂದ್ಬಿಟ್ಟು ವಿಷಯ ಮಾತಾಡ್ತೀವಿ. ಈಗ ನಾನು ಹುಟ್ಟಿದ್ದು ಬೆಳೆದಿದ್ದು ನೀನು ಯಾವನ್ ಕೇಳಿದ್ದು ಅಂತಾರೆ. ಈ ಥರ ಮೈಂಡ್ ಸೆಟ್ ಕರೆಕ್ಟ್. ಅದು ನಾನು ಯಾಕೆ ನನ್ನ ಬಗ್ಗೆ ಹೇಳ್ಕೊಳಕ್ಕಲ್ಲ ವೇದಿಕೆಗೆ ಹೋಗಿರೋದು, ಅವ್ರಿಗೇನಾದ್ರು ಹೇಳ್ಕೊಡೋಕ್ಕೆ. ಕೆಲವು ಕಾಲೇಜಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವಾಗ ರಾಜ್ಯೋತ್ಸವ ಎಲ್ಲ ಹೋದರೆ ನಮ್ಮದು ಫಾರ್ಮಲ್ ಫಂಕ್ಷನ್ ಅದು, ಅವಾಗ ಹೇಳೋದು ಕನ್ನಡ ಪ್ರೇಮ ಬಗ್ಗೆ ಎಲ್ಲ. ಸೊ ಅಲ್ಲಿ ನಾನು ಲಾಸ್ಟ್ ಟೈಮ್ ರಾಜ್ಯೋತ್ಸವ ಕೇಳಿದ್ದು ಒಂದು ವೈರಲ್ ಆಗಿತ್ತು. ನಾನು ಈ ವೇದಿಕೆ ಮೇಲೆ ಮುಖ್ಯ ಅತಿಥಿಯಾಗಿ ಬಂದಿರೋದು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ಕಲ್ತಲ್ಲ, ಕನ್ನಡ ಮಾತಾಡಿ ಅಂತ. ಅಲ್ಲೇ ಕನ್ನಡಿಗರ ಮನ್ಸನ್ನ 100% ಗೆದ್ದುಬಿಟ್ಟಿರ್ತೀರಾ. ಹಾಗೆ 5 ಲ್ಯಾಂಗ್ವೇಜಸಲ್ಲಿ ರಿಲೀಸ್ ಆಗ್ತದೆ ನಿಮ್ಮ ಲ್ಯಾಂಗ್ವೇಜಸಲ್ಲಿ. ಟ್ರೈಲರ್ ಮಾತ್ರ ಮಾಡಿದ್ದೆ. ಯಾಕಂದರೆ ಕ್ಯಾರೆಕ್ಟರ್ ಗ್ಲಿಮ್ಸ್ ವಿಡಿಯೋ ಇತ್ತಲ್ಲ ಅಚ್ಯುತ್ ಸರ್ದು, ಕನ್ನಡದಲ್ಲಿ ಅದು ಸುಮ್ಮನೆ ಒಂದು ಬಿಟ್ಟಿದ್ದು. 1,000 ಫಾಲೋವರ್ಸ್ ಇರೋ ಪೇಜಲ್ಲಿ 13 ಲಕ್ಷ 14 ಲಕ್ಷ ವ್ಯೂಸ್ ಎಲ್ಲ ಹೋಗಿತ್ತು. ಐಗೋ ಬಗ್ಗೆ ಪೇಪರ್ ಹಾಕೊಂಡು ಮಾತಾಡಿದ್ದು. ಇದೆಲ್ಲ ಕಡೆ ರೀಚ್ ಆಗುತ್ತೆ ಅಂತ ಗೊತ್ತಾಯಿತು. ರೀಚ್ ಆದರೆ ಏನಂತ ಬರುತ್ತೆ, ಕನ್ನಡ ಸಿನಿಮಾ ಅಂತ ಬರುತ್ತೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಅದನ್ನು ಡಬ್ಬಿಂಗ್ ಮಾಡಿ ಇವಾಗ ರೀಸೆಂಟಾಗಿ ಸರ್ಪ್ರೈಸಿಂಗ್ಲಿ ಟ್ರೈಲರ್ನ ತುಳು ಮತ್ತು ಕೊಂಕಣಿಲಿ ನಾವು ಡಬ್ಬಿಂಗ್ ಮಾಡಿಬಿಟ್ಟಿದ್ದೀವಿ. ಲಾಸ್ಟಲ್ಲಿ ಮೆಸೇಜ್ ಹಾಕಿದ್ದೀನಿ, ನಿಮ್ಮ ಸಪೋರ್ಟ್ ಕೇಳೋಕ್ಕೋಸ್ಕರ ನಾವು ತುಳು ಮತ್ತು ಕೊಂಕಣಿಲಿ ಬಿಡ್ತಾ ಇದ್ದೀವಿ, ಸಿನಿಮಾ ಬರ್ತಾ ಇಲ್ಲ ಅಂತ ಅಲ್ಲೇ ಹಾಕ್ಬಿಟ್ಟಿದ್ದೀನಿ. ಯಾಕಂದರೆ ಈ ಥರ ಕನ್ವೆ ಆಗುತ್ತೆ ಅಂತ ನಂಗೆ ಆಮೇಲೆ ಗೊತ್ತಾಯಿತು. ಆಗ ಅದನ್ನ ನೋಡಿ ಕೆಲವರು ಫೋನ್ ಮಾಡಿದ್ದಾರೆ, ಯಾರಿಗೋ, ನನಗೆ ನಿನ್ನ ಅಪ್ರೋಚ್ ಇಷ್ಟ ಆಯಿತು, ಸುಮ್ಮನೆ ಟ್ರೈಲರ್ ಬಿಡೋದು ಗಿಮಿಕ್ ಮಾಡೋದು ಅಂತ ಹೇಳಬಿಡ್ಲು. ಲಾಸ್ಟಲ್ಲಿ ಹೇಳಿದ್ದೆ, ಅದು ನಾನು ಮಾಡಿಲ್ಲ, ಡಬ್ಬಿಂಗ್ ಆರ್ಟಿಸ್ಟ್ಗೆಲ್ಲ ಮಾಡಿಸಿದ್ದು. ಸೊ ನೀವು ಬಂದು ಸಪೋರ್ಟ್ ಮಾಡಿ, ಯಾಕಂದರೆ ಅವರು ಕನ್ನಡ ಸಿನಿಮಾನೇ ನೋಡ್ತಾರೆ, ಕನ್ನಡ ಬರುತ್ತೆ ಅವ್ರಿಗೆಲ್ಲ, ಬಂದು ನೋಡಿ ಅಂತ ಹೇಳಿದ್ದೀನಿ. ಅವ್ರ ಆಡಿಯನ್ಸ್ ಎಷ್ಟು ಜನ ಬರ್ತಾರೆ, ಏನು ಹೇಳ್ತಾರೆ ನೋಡಬೇಕು. ಹೆಂಗೆ ಓಡುತ್ತೆ ಸರ್ ಈ ಕಾನ್ಸೆಪ್ಟ್ಸ್ ಎಲ್ಲ? ಅಂದರೆ ನೀವು ನಿಮ್ಮ ಸಪೋರ್ಟ್ ನೋಡೋಕ್ಕೋಸ್ಕರ ಮಾಡಿಸಿದ್ದು ಅಂತೆಲ್ಲ ಹಾಕಿದ್ದೀರಾ ಅಂದರೆ, ಯೂಶಲಾಗಿ ನಮ್ಗೆ ಆ ಥರ ಎಲ್ಲ ಯೋಚನೆನೂ ಬರಲ್ವೇನೋ. ತುಂಬ ಜನಕ್ಕೆ ಆ ಥರ ಯೋಚನೆ ಬರೋದಿಲ್ಲ, ಅದರಲ್ಲೂ ನ್ಯೂ ಕಮರ್ಸ್ಗೆ. ಹೆಂಗೆ ಓಡಿಸಿದ್ರಿ ತಲೆನ ಅಂತ? ತಲೆನಿಲ್ಲ ಮ್ಯಾಮ್. ಇವಾಗ ನಾವಿಬ್ಬರು ಮದುವೆ ಆಗ್ಬಿಡ್ತೀವಿ ಅನ್ಕೊಳ್ಳೋಣ, ಡೈವರ್ಸ್ ಅಂತೂ ಕೊಡಲ್ಲ. ನಾನು ಇವಾಗ ತಲೆ ಓಡಿಸ್ಬೇಕು, ನಿಮ್ಮನ್ನ ಖುಷಿಯಾಗಿಡೋದು ಹೆಂಗೆ ಅಂತ.
ಈ ಥರ ಅಷ್ಟೇ ಲೈಫು. ಮೂವಿ ಮಾಡಿಬಿಟ್ಟಿದ್ದೀವಿ, ಪ್ರಮೋಷನ್ ಮಾಡೋಕ್ಕೆ ರೆಗ್ಯುಲರ್ ವೇ ವರ್ಕ್ ಆಗಲ್ಲ. ಈಗ ನಾವು ಅಡ್ವಾನ್ಸ್ ಬುಕಿಂಗ್ ಟಿಕೆಟು ಡೇಟ್ ಹೇಳೋಕ್ಕೆ ಮುಂಚೆ ಟಿಕೆಟ್ ಮಾಡ್ತಾಯಿದ್ವಿ. ಅದಾದಮೇಲೆ ನೆಕ್ಸ್ಟು ನಾವು ಹಯಾಬುಸಾ ಬೈಕ್ ಮಾಡಿದ್ವಿ, ನಿಮ್ಮ ವಿಷಲ್ ನೋಡಿದ್ರೆ ಅನ್ಸುತ್ತೆ, ಜೋಗಿ ಪ್ರೇಮ್ ಸರ್ ಓಡಿಸಿದ್ರು. ಎಲ್ಲರೂ ಹಯಾಬುಸಾ ಬೈಕ್ ಆಗ್ತಂದೆ, ಇವನು ಕಾಲೇಜ್ಗೆ ಹೋಗೋಕ್ಕೆ ಬೈಕ್ ಇಲ್ಲ, ಅದ್ರ ಮೇಲೆ ಬ್ರ್ಯಾಂಡ್ ಎಲ್ಲ ಮಾಡಿದಾಗ ತುಂಬ ಇಷ್ಟಪಟ್ಟರು. ಓಕೆ, ಅದನ್ನು ಸುಮ್ಮನೆ ನಿಲ್ಲಿಸಿದ್ರೆ ಕಾಲೇಜಲ್ಲಿ ಹೋಗ್ಬಿಟ್ಟು ಸ್ಟೂಡೆಂಟ್ಸೇ ಬಂದು ಕೂತ್ಕೊಂಡು ಸೆಲ್ಫಿ ಹೊಡ್ಕೊಂಡು ಹೊರಹಾಕೊಂಡು ಒಂದು ಟ್ಯಾಗ್ ಮಾಡಿದ್ವಿ. ಅಣ್ಣವ್ರದ್ದು, ವಿಷ್ಣು ಸರ್ದು, ಶಂಕರ್ನಾಗ್ ಸರ್ದು, ಪಾರ್ವತಮ್ಮ ರಾಜ್ಕುಮಾರ್ದೆಲ್ಲ ಮಾಡಿ. ಅಂದರೆ ಎಲ್ಲರೂ ಈ ಮನಾಲಿದು ಟ್ಯಾಗ್ ಬರುತ್ತಲ್ಲ, ನೀವು ನಂಬಲ್ಲ, ಅದನ್ನೊಂದು ಫೇಸ್ಬುಕ್ ಪೋಸ್ಟ್ ಹಾಕಿದಷ್ಟೇ ನಮ್ಮ ಆಫೀಸಲ್ಲೇ ಬಂದು 100 ಜನ ಹುಡುಗರು ತೊಗೊಂಡೋಗಿ ಅವ್ರ ಬೈಕು ಕಟ್ಕೊಂಡು ಓಡ್ತಾಯಿದ್ದಾರೆ. ನಾವು ಅಣ್ಸ್ಕೊಳ್ಳಿ ಪೋಸ್ಟ್ ಅಂತ ಬೇಡಬೇಕು, ಆ ಕಾನ್ಸೆಪ್ಟ್ ಏನೋ ಕ್ರಿಯೇಟಿವ್ ಅನಿಸ್ತು. ಯಾಕೆ ಮನೇಲಿ ಕಟ್ಕೊಬೇಕು, ನಮ್ಮ ಕನ್ನಡ ಚಿತ್ರರಂಗದ ಹೀರೋಗಳು ಕಟ್ಕೊಳ್ಳೋಣ ಅಂತ ಆಟೋಗೇನೋ ಒಂದು ಕಾನ್ಸೆಪ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದು ಸ್ವಲ್ಪ ಅಂದರೆ ಒಂದು 100 ಪ್ಲ್ಯಾನ್ ಮಾಡಿದ್ರೆ 1-2 ಎಕ್ಸಿಕ್ಯೂಟ್ ಆಗ್ತದೆ ಆ ಸಿಚುವೇಷನಿಂದ. ಬಟ್ ಅದೆಲ್ಲ ಹೊಸದು ಮಾಡಿದ್ದು. ಟಿಕೆಟ್ದು ಹೊಸದು, ಈ ಬೈಕ್ ಟ್ಯಾಕ್ಸ್ ಹೊಸದು, ಹಯಾಬುಸಾ ಹೊಸದು. ಈಗ ನಿಮ್ಮ ಹತ್ರನೂ ಫಸ್ಟ್ ಟೈಮ್ ಹೊಸದಾಗಿ ಏನಾರು ಮಾತಾಡಿದರೆ ಅದು ಹೊಸದು. ಹಾಗೆ ನಿಮ್ಮ ಪ್ರತಿಭೆಗಳನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡಿ. ಅಂದರೆ ತುಂಬ ಔಟ್ಸ್ಟ್ಯಾಂಡಿಂಗ್ ಟ್ಯಾಲೆಂಟ್ಸ್ ಇದ್ದಾರೆ ನಿಮ್ಮ ಟೀಮಲ್ಲಿ ಅಂತ ಕೇಳ್ಪಟ್ಟೆ ನಾನು. ಅವ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಸ್ಟೂಡೆಂಟ್ಸು ಮತ್ತು ನಮ್ಮ ಆರ್ಟಿಸ್ಟ್ಗಳು ಅವರೆಲ್ಲ ದೊಡ್ಡವರೆಲ್ಲ ಬಿಟ್ಬಿಡೋಣ, ನಾನು ಇದು ಹೇಳ್ತೀನಿ. ಸೊ ನಮ್ಮದಲ್ಲಿ ನಾನು ಹೇಳ್ದಂಗೆ ಥರ ಲವ್ ಸ್ಟೋರಿಗಳನ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ದು. ನಮ್ಮದೊಂಥರ ಬೇರೆ ಥರ ಸೀರಿಯಸ್ ಲವ್ ಸ್ಟೋರಿ. ಈ ನಮ್ಮದೊಂಥರ ನಮ್ಮ ಮುಗ್ಧ ಕನ್ನಡಿಗರ ಪ್ರೇಮ ಕಥೆ, ನಂದು ಮತ್ತು ಹೀರೋಯಿಂದು. ಈ ಸ್ವಲ್ಪ ಬರೀ ಇಂಗ್ಲೀಷಲ್ಲಿ ಮಾತಾಡೋದು, ಕಾಸಿಲ್ಲ ಅಂತ ಇಂಗ್ಲೀಷಲ್ಲಿ ಹೇಳೋದು, ಬ್ರೋಕ್ ಬಿಡೋದು, ಆ ಥರ ಒಂದು ಪ್ಲೇಫುಲ್ ಲವ್ ಸ್ಟೋರಿ. ಇನ್ನೊಂದು ಕಪಲ್ ಇದ್ದಾರೆ, ಅವ್ರನ್ನ ಮಾತಾಡಿಸಿ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಥ್ಯಾಂಕ್ ಯು, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ನೀವು ಔಟ್ ಆಫ್ ಸಿನಿಮಾ ನಿಮ್ಮ ಸಿನಿಮಾಗೆ 100% ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋಗಿ ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆ ನೋಡ್ತೀನಿ. ಆಲ್ ದ ಬೆಸ್ಟ್ ನಿಮಗೆ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಹೇಳ್ಬೋದಾ? ಓಕೆ, ಇವ್ರ ಫ್ರೆಂಡ್ಸ್ ಯಾರು ಸಿನಿಮಾ ನೋಡ್ತೀರಾ ದಯವಿಟ್ಟು ನೋಡಿ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಅವ್ರಿಗೆ ಟಿಕೆಟ್ ಕಳಿಸಿ ಅವ್ರು ನಿಮ್ಗೆ ರಿಫಂಡ್ ಮಾಡ್ತಾರೆ ಅಂತ ಅವ್ರು ಈ ವೇದಿಕೆ ಮೇಲೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ ನಿಮಗೆ ಅಂತ ಹೇಳ್ಬೋದಾ? ವೆರಿ ಗುಡ್, ಥ್ಯಾಂಕ್ ಯು. ಚೆನ್ನಾಗಿಲ್ಲ ಅಂದರೆ ಮಾತ್ರ 100% ಇಷ್ಟ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಥ್ಯಾಂಕ್ ಯು, ಹಾರ್ಟ್ಲಿ ಥ್ಯಾಂಕ್ಸ್ ಅ ಲಾಟ್. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು. ಇವರು ಒಂದು ಸಿನಿಮಾ ಏನಿದೆ ಅದು ಫಸ್ಟ್ ಸಿನಿಮಾಗೆ ಸ್ಟಾಪ್ ಆಗದೆ ಆ ಜೋಶ್ನ ಅವರು ಅಲ್ಲಿಗೆ ಬಿಡದೆ ಕಂಟಿನ್ಯೂ ಮಾಡಲಿ. ಹಾಗೆ ಇನ್ನೂ ಇಬ್ಬರು ಅದ್ಭುತ ಪ್ರತಿಭೆಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡಿ ಅವ್ರ ಜೊತೆನೂ ಒಂದು ಸ್ವಲ್ಪ ಫನ್ನಾಗಿ ಮಾತಾಡೋಣ. ಅವ್ರ ಕಾಲೇಜ್ ಡೇಸ್ ಹೇಗಿತ್ತು, ಹೇಗೆ ಈ ಸಿನಿಮಾದಲ್ಲಿ ಅವರ ಲವ್ ಸ್ಟೋರಿ ನಡೀತದೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಈಗ ಲಕ್ಷ್ಮಣ್ ಅವರು ಹಾಗೆ ಐಶ್ವರ್ಯ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸ್ವಲ್ಪ ಅವ್ರದ್ದು ಲವ್ ಸ್ಟೋರಿ ಇದೆಯಂತೆ, ಬರೀ ಸಿನಿಮಾ ಅಲ್ಲ, ಎಲ್ಲ ಔಟ್ಸೈಡು ಏನಾದರೂ ನಡೀತಾ ಇದೆಯಾ ಹಂಗೆ ಕೇಳ್ಕೊಂಬಿಡೋಣ. ಬ್ರೋ ಗಾಳಲ್ಲಿರುತ್ತೆ ಕ್ರೋ, ನಾನು ನಿಮ್ಮ ತಂದಾನೆ ನಾನೇ ಬ್ರೋ. ಬ್ರೋ ಬ್ರೋ ನಮ್ಮ ಚಪ್ಪಲ್ ಲೈಕು, ನಾನು ತಿರಸ್ತ ಮೈಕು. ಹಾಯ್ ಬ್ರೋ, ಈ ಹುಡುಗಿ ಯೂಸ್ ಮಾಡ್ತಾರೆ ಕ್ಲಿನಿಕ್ ಪ್ಲಸ್. ನಮ್ಮ ಸಿನಿಮಾ ರಿಲೀಸು ಔಟ್ ಆಫ್ ಸೆಲ್ ಬಸ್ಸು ನಾಳೆ చెప్పండి ಬ್ರೋ. ಇವಾಗ ನೀವು ಫುಲ್ ನನ್ನ ಸ್ಪೇಸ್ದು ನೀವೇ ತಿನ್ಕೊಂಬಿಟ್ರಿ. ಇಷ್ಟೆಲ್ಲ ಜೋಶು ಎನರ್ಜಿ ಎಲ್ಲಿಂದ ಬರ್ತಾ ಇದೆ? ಎಸ್, ಐ ವಿಲ್ ಡ್ರಿಂಕ್ ಮಿಲ್ಕ್ ಎರ್ಲಿ ಮಾರ್ನಿಂಗ್, ಸೊ ದಟ್ಸ್ ವೈ. ಇವನು ಅಂದರೆ ಹೇಳ್ತಾರೆ ಹಾಲು ಕುಡಿದ್ರೆ ಬೆಳ್ಳಗಿರ್ತಾರೆ ಅಂತ ಹೇಳಿ. ಪ್ರಾಬಬ್ಲಿ ಅವ್ರು ಕುಡಿತಾ ಇದ್ದಾರೆ, ನೀವು ಕುಡಿತಾ ಇಲ್ಲ ಅನ್ಸುತ್ತೆ. ನೋಡಿ ಎಷ್ಟು ಬೆಳ್ಳಗಿದ್ದಾರೆ. ಏನಿಲ್ಲ, She's saying if you drink milk, you'll be fair anta. So she's saying so you don't drink milk. So I drink a lot of milk. See, even I don't drink milk. I will drink take milk. She will drink. Okay. ಸೊ ಫಸ್ಟ್ ಆಫ್ ಆಲ್ ಹಾಯ್, ಐಶ್ವರ್ಯ ರೇಚಲ್ ಅಂತ. ನನ್ನ ಪಾತ್ರ ಪ್ರಾಚಿ ಅಂತ ನನ್ನ ಪಾತ್ರದ ಹೆಸರು. ಆ್ಯಂಡ್ ತುಂಬ ಫನ್ ಬಬ್ಲಿ ಕ್ಯಾರೆಕ್ಟರ್ ಇರೋದು ನಂದು. ಆ್ಯಂಡ್ ಅಫ್ಕೋರ್ಸ್ ಈ ನಡುವೆ ರಿಲೇಷನ್ಶಿಪ್ಸ್ ತುಂಬ ಕ್ಯಾಶುವಲ್ ಆಗಿಬಿಟ್ಟಿದೆ. ಸೊ ಅದು ಕಾಣಿಸುತ್ತೆ ಸಿನಿಮಾಲಿ, ಎಷ್ಟು ಕ್ಯಾಶುವಲ್ ಆಗಿದೆಯಾ ಇಲ್ಲ ಸೀರಿಯಸ್ ರಿಲೇಷನ್ಶಿಪ್ ಹತ್ರ ಹೆಂಗಿರುತ್ತೆ. ಆ್ಯಂಡ್ ನಾವಿಬ್ಬರು ಆ್ಯಕ್ಚುಲಿ ನಮ್ಮದು ಒಂದು ಪೇರ್ ಮೂವಿಯಲ್ಲಿ, ಸೊ ನಾವು ಒಂದು ಕಪ್ಪಲ್ಲು ಓನ್ಲಿ ಮೂವಿ ಅಷ್ಟೇ, ರಿಯಾಲಿಟಿ ಅಲ್ಲ. ಸೊ ಯಾ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಆ್ಯಂಡ್ ಅಫ್ಕೋರ್ಸ್ ಸೂಪರ್ ಎಸ್ ಸೊ ಯಾ, ಅಫ್ಕೋರ್ಸ್ ತುಂಬ ಫನ್ ಎಕ್ಸ್ಪೀರಿಯನ್ಸ್ ಇತ್ತು. ಇವ್ರ ಜೊತೆನೂ ಆ್ಯಕ್ಟ್ ಮಾಡಿ, ಪ್ರದೀಪ್ ಸರ್ ಜೊತೆ ಇಡೀ ಟೀಮ್ ಜೊತೆ ಆ್ಯಕ್ಟ್ ಮಾಡಿ. ಸೊ ಯಾ, ಬಬ್ಲಿ ಕ್ಯಾರೆಕ್ಟರ್ ಇದೆ ಅಲ್ವಾ ನಿಮ್ಮದು? ಅಂದರೆ ಜನಕ್ಕೆ ಫುಲ್ ಇಂಪ್ರೆಸ್ ಮಾಡ್ತೀರಾ 100%, ನೋ ಡೌಟ್. ಅದರಲ್ಲಿ ಫುಲ್ ಲಾಂಗ್ ಹೇರು, ಫುಲ್ ಚಿಲ್ಲಾಗಿ ಏನೋ ನಾನೇ ಬಾಸು ಅನ್ನಂಗೆಲ್ಲ ಇದ್ದೀರಾ ಸಿನಿಮಾಲಿ. ಯಾಕೆ ಆ ಥರ? ಅಂದರೆ ಒಂದು ಡೈಲಾಗು ಹೇಳ್ತೀರಾ, ಕನ್ನಡ ಹುಡುಗರನ್ನ ಲವ್ ಮಾಡಬಾರ್ದು ಬಿಕಾಸ್ ಅವ್ರು ಕನ್ನಡ ಅಲ್ಲ ಅಂತಾನ?
ಸಿ ಡೈಲಾಗ್ ಹೇಳಿರೋದು ಅಫ್ಕೋರ್ಸ್ ಸ್ಟೋರಿ ಹೆಂಗೆ ಸ್ಕ್ರಿಪ್ಟ್ ಹೆಂಗಿರುತ್ತೋ ಆ ಫ್ಲೋ ಅಲ್ಲಿ ಆ ಡೈಲಾಗ್ ಬರುತ್ತೆ. ಮೂವಿ ನೋಡಿದಾಗ ಅರ್ಥ ಆಗತ್ತೆ ನಾನು ಏನಕ್ಕೆ ಆ ಡೈಲಾಗ್ ಆ್ಯಕ್ಚುಲಿ ಹೇಳಿದ್ದೀನಂತ. ಇಲ್ಲ, ಸೊ ಯಾ ಅಫ್ಕೋರ್ಸ್ ಅದು ಇರುತ್ತೆ. ನಾನು ಜಾಸ್ತಿ ಸ್ಪಾಯ್ಲರ್ ಕೊಡೋಕ್ಕಾಗಲ್ಲ ಇವಾಗ, ನಾಳೆ ಎಲ್ಲರಿಗೂ ಗೊತ್ತಾಗುತ್ತೆ. ಆ್ಯಂಡ್ ಯಾ ಅದು ಬರೀ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಜನ ಅದನ್ನು, ಕನ್ನಡ ಹುಡುಗರನ್ನ ಯಾಕೆ ಲವ್ ಮಾಡಬಾರ್ದು ನೀನು ಅಂತ. ಬಟ್ ಇಟ್ಸ್ ಜಸ್ಟ್ ಫಾರ್ ದ ಮೂವಿ ಅಷ್ಟೇ. ಆ್ಯಂಡ್ ಬಬ್ಲಿ, ಯಾ ಅಫ್ಕೋರ್ಸ್ ಬಬ್ಲಿ ಕ್ಯಾರೆಕ್ಟರೇ, ಬಟ್ ಇವ್ರ ಎನರ್ಜಿ ಮಾತ್ರ ಮ್ಯಾಚ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಲೆವೆಲ್ ಎನರ್ಜಿ ಇವ್ರದ್ದು. ಸೊ ಯಾ ಹೇಳಿ ನಿಮ್ಮ ಎನರ್ಜಿ. ನೋಡಿದ್ದೀವಿ ನಿಮ್ಮ ರಿವ್ಯೂಸ್ ಎಲ್ಲ ನಾವು ನೋಡಿದ್ದೀವಿ. ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂದರೆ ಲಕ್ಷ್ಮಣ್ ಅಂತ. ಯಾವುದೇ ಫಿಲಿಮ್ ರಿಲೀಸ್ ಆಯಿತು ಅಂದರೂ ಇವ್ರದ್ದು ಒಂದು ರಿವ್ಯೂ ಇದ್ದೇ ಇರುತ್ತೆ. ಇವಾಗ ನಿಮ್ಮ ಸಿನಿಮಾಗೆ ರಿವ್ಯೂ ಹೆಂಗೆ ಕೊಡ್ತೀರಾ? ಬ್ರೋ, ನಮ್ಮ ಕಾರ್ಗೆ ಇದೆ ವಾರಂಟಿ, ನಿಮ್ಮ ಚಾನಲ್ ಹೆಸರು ಗ್ಯಾರಂಟಿ. ನಿಮ್ಮ ಸಿನಿಮಾ ಬಗ್ಗೆ ಹೇಳಿ, ಔಟ್ ಆಫ್ ಸಿಲೆಬಸ್ ಬಗ್ಗೆ. ನಾಳೆ ನಾಳೆ ರಿವ್ಯೂ ಹೆಂಗಿರುತ್ತೆ ಅಂತ ಇವಾಗೇ ಹೇಳ್ಬಿಡಿ ನಮಗೆ. ಹೋಗ್ಯಾ? ಓಕೆ, ಸಾರಿ. ವಾಟ್ಸ್ ಯುವರ್ ನೇಮ್? ಚಂದನ. ಚಂದನ, ಸೂಪರ್. ಎಸ್ ಔಟ್ ಆಫ್ ಸಿನಿಮಾ ಯಾ ಮೂವಿ ಬಗ್ಗೆ ಮಾತಾಡಬೇಕು, ಅದೇ ಅಲ್ವಾ. ನಮಗೆ ಕನ್ನಡ ಗೊತ್ತಿಲ್ಲ, ಸ್ವಲ್ಪ ಅಭ್ಯಾಸ ಮಾಡ್ತೀನಿ. ನಮಗೆ ಜಾಸ್ತಿ ಇಷ್ಟ ಕನ್ನಡಲ್ಲಿ ಮಾತಾಡೋಕ್ಕೆ, ಅದಕ್ಕೆ ಸ್ವಲ್ಪ ಅಭ್ಯಾಸ ಮಾಡ್ತೀನಿ. ನಾನು ಕನ್ನಡದಲ್ಲಿ ಟ್ರೈ ಮಾಡ್ತೀನಿ. ಬಟ್ ಎನಿ ಮಿಸ್ಟೇಕ್ಸ್ ಪ್ಲೀಸ್ ಫಾರ್ಗಿವ್ ಮೀ, ಓಕೆ. ಸೊ ಕನ್ನಡ ಮೂವಿ, ಸಾರಿ, ಔಟ್ ಆಫ್ ಸಿಲೆಬಸ್ ಮೂವಿ. Really, I'm so excited, and I learnt so much from director and my team also, and character also very crazy character. So that's why I enjoyed this character. I'm doing small characters in Telugu now. I'm doing good roles there, and from small roles to big roles it will take time. But in Kannada, I got a good chance. I got lot of space in this movie, and movie that character also having that much scope to do. So I am really happy. And Kannada, first Kannada KGF review, total India viral. After that I got many promotion and movie chances also. Kannada people loving me so much, so really thank you so much for your love. And really come and watch this movie. I think I have done my better job. Once see and let me know how I acted in this movie. ಪರವಾಗಿಲ್ಲ, ಕನ್ನಡ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ನಿಮಗೋಸ್ಕರ ಒಂದಷ್ಟು ಜನ ಬರ್ತಾರೆ, ಫ್ಯಾನ್ ಬೇಸ್ ಇದೆ ನಿಮಗೆ ಕರ್ನಾಟಕದಲ್ಲಿ, ಯೋಚನೆ ಮಾಡಬೇಡಿ. ನೋಡಿ ಹಿಂಗೇನಾ ಸಿನಿಮಾಲು? ಹಿಂಗೇನಾ? ಎಷ್ಟು ಕಾಟ ಕೊಟ್ರು ನಿಮ್ಗೆ? ಹಿಂಗೆ ನಮ್ಗೆ ಹೆಂಗ್ ಬೇಕು ಕಾಟ ಏನು ಕೊಟ್ಟಿಲ್ಲ. ವಿ ಹ್ಯಾಡ್ ಲಾಟ್ ಆಫ್ ಫನ್, ತುಂಬ ಫನ್ ಇತ್ತು ಶೂಟಿಂಗ್ ಟೈಮ್ ಎಸ್ಪೆಷಲಿ. ಆ್ಯಂಡ್ ನಮ್ದು ಇಬ್ಬರದು ತುಂಬ ಫನ್ನಿ ಸೀನ್ಸ್ ಇತ್ತು. ಸೊ ರೊಮ್ಯಾಂಟಿಕ್ ಸೀನ್ ಇದೆ, ರೊಮ್ಯಾಂಟಿಕ್ ಸೀನ್, ಫನ್ ಸೀನ್. ಅಲ್ಲ, ನಾನು ಇವಾಗಲೇ ಹೇಳಿದ್ರೆ ನಾಳೆ ಏನು ನೋಡ್ತಾರೆ ಮತ್ತೆ ನೋಡ್ತಾರೆ ಅವ್ರು. ಹೇಳಿ ಅಂತ ಕೇಳಿದ್ದು, ತೋರಿಸಿ ಅಂತ ಅಲ್ಲ. ಸೊ ಎಸ್, ತುಂಬ ರೊಮ್ಯಾನ್ಸು ಇದೆ, ತುಂಬ ಫನ್ನು ಇದೆ. ಆ್ಯಕ್ಚುಲಿ ವೆರಿ ಫನ್. ಇವ್ರ ರಿಯಾಲಿಟಿಯಲ್ಲೇ ಹಿಂಗಿದ್ದಾರೆ. ಸೊ ಜಸ್ಟ್ ಇಮ್ಯಾಜಿನ್, ಆ ಕ್ಯಾರೆಕ್ಟರ್ಗೆ ಕರೆಕ್ಟಾಗಿ ಕಾಸ್ಟ್ ಮಾಡಿದ್ದಾರೆ ಪ್ರದೀಪ್ ಸರ್ ಇವ್ರನ್ನ. ಆ್ಯಂಡ್ ಅವ್ರು ಹೇಳ್ದಂಗೆ ಇಟ್ಸ್ ಅ ವೆರಿ ಪ್ರಾಮಿನೆಂಟ್ ಕ್ಯಾರೆಕ್ಟರ್ ಇಬ್ಬರಿಗೂ, ಅವ್ರಿಗೂ ನನಗೂ. ಆ್ಯಂಡ್ ನನಗೂ ಇದು ಫಸ್ಟ್ ಡೆಬ್ಯೂ ಫಿಲ್ಮೇ ಇದು. ಸೊ ಯಾ, ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ ಇತ್ತು, ಕ್ಲಬ್ ಹೌಸ್ ಅಂತ. ಅದರಲ್ಲಿ ಕೋವಿಡ್ ಟೈಮಲ್ಲಿ ತುಂಬ ಫೇಮಸ್ ಆಗಿತ್ತು ಆ ಆ್ಯಪು. ಅಲ್ಲಿ ಸ್ಪೀಕರ್ ಅಂತ ಪ್ರದೀಪ್ ಸರ್ ಮಾತಾಡ್ತಿದ್ರು ಒಂದು ಕ್ಲಬ್ಬಲ್ಲಿ. ಆ್ಯಂಡ್ ಅವಾಗ ಜಸ್ಟ್ ಐ ಥಿಂಕ್ ಇನ್ನೂ ಸ್ಕ್ರಿಪ್ಟ್ ಬರೀತಾ ಇದ್ರು ಅವಾಗ. ಸೊ ಅವಾಗ ಹೇಳಿದರು, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಿ, ನಾನು ಕತೆ ಬರೀತಾ ಇದ್ದೀನಿ, ಆ್ಯಂಡ್ ನಿಮ್ಮ ಪ್ರೊಫೈಲ್ ಎಲ್ಲ ಕಳಿಸಿ ಅಂತ. ಸೊ ಅಲ್ಲಿಂದ ನಾನು ಪ್ರೊಫೈಲ್ ಕಳಿಸಿ ನಾನೇ ಸ್ವಲ್ಪ ಫಾಲೋ ಅಪ್ ಮಾಡಿ, ಆ್ಯಂಡ್ ಇನ್ನೊಂದು 2-3 ಕನೆಕ್ಷನ್ಗಳಿತ್ತು. ಆ್ಯಂಡ್ ಕೋಇನ್ಸಿಡೆನ್ಸ್ ಆಗಿ ನಮಗೆ ಗೊತ್ತಾಯಿತು ದಟ್ ಪ್ರದೀಪ್ ಸರೇ ಈ ಮೂವಿದು ಡೈರೆಕ್ಟರ್ ಕೂಡ. ಆ್ಯಂಡ್ ಅವ್ರಿಗೆ ಹಿ ವಾಸ್ ವೆರಿ ಕ್ಲಿಯರ್, ಬಬ್ಲಿ ಕ್ಯಾರೆಕ್ಟರ್ ಬೇಕು, ಇನ್ನು ಸ್ವಲ್ಪ ಚಬ್ಬಿ ಆಗಿದೆಯಾ, ಹಾಗೆ ಬೇಕು ನನಗೆ, ನೋಡೋಣ ಫಸ್ಟ್ ಲುಕ್ ಟೆಸ್ಟ್ ಮಾಡೋಣ, ಸ್ಕ್ರೀನ್ ಟೆಸ್ಟ್ ಮಾಡೋಣ, ದೆನ್ ವಿಲ್ ಸಿ ನೀನು ಮ್ಯಾಚ್ ಆಗ್ತೀಯ ಇಲ್ವಾ ಅಂತ. ಎಲ್ಲ ಕರೆಕ್ಟಾಗಿ ಆಯಿತು. ಬಟ್ ನನಗೆ ಸ್ಕ್ರಿಪ್ಟ್ ಇವತ್ತಿನ ತನಕ ಫುಲ್ ಸ್ಕ್ರಿಪ್ಟ್ ನನಗೂ ಗೊತ್ತಿಲ್ಲ, ನನಗೇನೂ ಹೇಳೂ ಇಲ್ಲ ಅವರು. ನಮಗೆಲ್ಲ ಆನ್ ದ ಸ್ಪಾಟೇ ಸರ್ ಹೇಳ್ತಾರೆ, ಹಿಂಗೆ ಮಾಡು, ಈ ಎಕ್ಸ್ಪ್ರೆಷನ್ ಕೊಡು, ಹಿಂಗೆ ಮಾಡು ಅಂತ. ಅದು ಹಂಗೆ ಆಗಿರೋದು. ಸೊ ಐ ಕಾಂಟ್ ಬಿಲೀವ್ ಡೆಬ್ಯೂ ಫಿಲ್ಮಲ್ಲಿ ನಾನು ಹಂಗೆ ಮಾಡಿದ್ದೀನಿ ಸ್ಕ್ರಿಪ್ಟ್ ಇಲ್ದೇ. ಬಟ್ ಚೆನ್ನಾಗಿ ಬಂದಿದೆ ಮೂವಿ. ಆ್ಯಂಡ್ ಯಾ, ಟೈಮ್ ಎಲ್ಲ ನೋಡ್ತಾ ಇದ್ದೀರಾ, ಲೇಟ್ ಆಯ್ತಾ ಹೋಗ್ಬೇಕಾ?
ಹೋಗಬೇಕು, ಒಂದು ಹುಡುಗಿ ಹಾರ್ಟಲ್ಲಿ ಹೋಗಬೇಕು. ಯಾವ ಹುಡುಗಿ ಹಾರ್ಟಲ್ಲಿ ಹೋಗ್ಬೇಕು? ಐಶ್ವರ್ಯ ಅವರ ಹಾರ್ಟಿಗ ಅಥವಾ ಬೇರೆ ಯಾರಾದರೂ ಇದ್ದಾರಾ? Anyone. Not like that. I told you na, my Instagram ID take Lakshman take Modi bro, single. So message ಮಾಡಿ ಆಮೇಲೆ ನೋಡಿ. ಮೆಸೇಜ್ ಮಾಡಿ ಏನು ಆಮೇಲೆ ಏನು ಡ್ಯಾಡಿ ಮೆಸೇಜ್ ನೋಡಿ, ಮೆಸೇಜ್ ಮಾಡಿ ಆಮೇಲೆ ನೋಡಿ, ಐ ವಿಲ್ ಬಿಕಮ್ ಡ್ಯಾಡಿ. ಅಂದ್ರೆ ಪ್ಲಾನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಅಂತ. ಡೂಯಿಂಗ್ ಸ್ಮಾಲ್, ಟ್ರೈಂಗ್ ಟು ಡೂ ಕಾಮಿಡಿ, ಬಟ್ ದಿಸ್ ಇಸ್ ನಾಟ್ ಹ್ಯಾಪನಿಂಗ್. ಈಗ ಬೇಸಿಕಲಿ ತೆಲುಗು ಕನ್ನಡ ಹೆಂಗೆ ಮ್ಯಾನೇಜ್ ಅಂದರೆ ಕಷ್ಟ ಆಗಲಿಲ್ವಾ ಮ್ಯಾನೇಜ್ ಮಾಡೋಕ್ಕೆ? ಅಂದರೆ ಆ್ಯಕ್ಚುಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ತೆಲುಗುವ್ರು ತುಂಬ ಜನ ಇದ್ದಾರೆ, ಕನ್ನಡ ತುಂಬ ಅದ್ಭುತವಾಗಿ ಮಾತಾಡ್ತಾರೆ. ಕಲಿಯೋ ಪ್ಲ್ಯಾನ್ಸ್ ಏನಿಲ್ವಾ? ಕರಿಯರ್ ಪ್ಲಾನ್ಸ್, ಕನ್ನಡ ಕಲಿಯೋ ಪ್ಲ್ಯಾನ್ಸ್ ಈಗ ಸ್ವಲ್ಪ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಲ್ಲ? ರಿಯಲಿ ಐ ವಾಂಟ್ ಟು ಲರ್ನ್ ಕನ್ನಡ ಆ್ಯಂಡ್ ಐ ವಾಂಟ್ ಟು ಟಾಕ್ ಇನ್ ಕನ್ನಡ ಫ್ಲೂಯೆಂಟ್ಲಿ. ರಿಯಲಿ ಸ್ವಲ್ಪ ಸ್ವಲ್ಪ ಭಯ ಆಗುತ್ತೆ, ಬೇಜಾರಾಗುತ್ತೆ. ಏನೋ ಮಾತಾಡ್ತೆ ಇರು ಪ್ರಾಬ್ಲಮ್ ಇದೆ ಅಂತೆ, ಬ್ಯಾಡ್ ದೇ ವಿಲ್ ಟೇಕ್ ಮೀ ಬ್ಯಾಡ್ನ. ಸೊ ದಟ್ಸ್ ವೈ ನಾನು ಬೇಜಾರು ಮಾಡ್ಕೊತೀನಿ. ನಾನು ಫ್ರೆಂಡ್ಸ್ ಜೊತೆ ಸೇರಿ ಮಾತಾಡ್ತೀನಿ, ಮಾತಾಡಿ ಕನ್ನಡ ಡೆಫಿನೆಟ್ಲಿ ಅಭ್ಯಾಸ ಮಾಡ್ತೀನಿ. ಫಾರ್ ನೆಕ್ಸ್ಟ್ ಮೂವಿ ಐ ವಿಲ್ ಟಾಕ್ ಫ್ಲೂಯೆಂಟ್ ಕನ್ನಡ ಪಕ್ಕ. ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಆ್ಯಂಡ್ ಸ್ಪಿರಿಟ್. ನಾನು ತೆಲುಗಲ್ಲಿ ಒಂದು ಸೀರಿಯಲ್ ಮಾಡ್ತೀನಿ. ನಮ್ಮ ಮೇಲ್ ಲೀಡ್, ಫೀಮೇಲ್ ಲೀಡ್ ಈಸ್ ಫ್ರಮ್ ಕನ್ನಡ ಓನ್ಲಿ, ಮೈ ಫ್ರೆಂಡ್. ಅವರ ಮೇಲ್ ಲೀಡ್ ಆ್ಯಂಡ್ ಫೀಮೇಲ್ ಲೀಡ್ ವಿ ಹ್ಯಾವ್ ಡನ್ ಒನ್ ಸೀರಿಯಲ್. ಸೊ ಅವರು ಜೊತೆ ಕನ್ನಡ ಅಭ್ಯಾಸ ಮಾಡ್ತೀನಿ. ಅವರೇ ಹೆಲ್ಪ್ ಮಾಡ್ಕೊತೀನಿ. ಸಾರಿ ರಿಯಲಿ ಸಾರಿ, ಬ್ಯಾಡ್ ಕನ್ನಡ, ರಿಯಲಿ ಸಾರಿ. ಅಲ್ಲ ಐಶ್ವರ್ಯ ಅವರೇ ನೋಡಿ, ಅವರು ಅಂದರೆ ಫೀಮೇಲ್ ಲೀಡ್ ಇದ್ದಾರೆ, ಅವರು ಕನ್ನಡ ಅಂದರೆ ಕನ್ನಡದಲ್ಲಿ ಸೆಟ್ಲ್ ಆಗೋದಕ್ಕೆ ಹುಡುಗಿನೂ ಇಲ್ಲೇ ಹುಡ್ಕೊಂಬಿಡೋಣ ಅಂತೆಲ್ಲ ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ಯಾರು ಗೊತ್ತಾ ಹುಡುಗಿನ ಏನಾದ್ರು ಆಲ್ರೆಡಿ ಹುಡ್ಕೊಂಬಿಟ್ಟಿದ್ದಾರಾ? ಇಲ್ಲ ನೀವೇನಾ ಅದು? ಇಲ್ಲ ನಾನಲ್ಲ, ಬಟ್ ಅದೇ ಹೇಳಿದ್ನಲ್ವಾ, ಏನೋ ಸ್ಕೆಚ್ ಹಾಕ್ತಿದ್ದಾರೆ ಇವರು, ಸ್ಕೆಚ್ ಹಾಕಿದ್ದಾರೆ ಮೋಸ್ಟ್ಲಿ ಆಲ್ರೆಡಿ. ಹಾಂ, I asked today only na for that. Any girl is there, then please. ಇಲ್ಲ, ಬಟ್ ಆ್ಯಕ್ಚುಲಿ ತುಂಬ ಜಾಸ್ತಿನೇ ಇಂಪ್ರೂವ್ಮೆಂಟ್ ಆಗಿದೆ. ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಇಷ್ಟು ಕನ್ನಡ ಬರ್ತಾ ಇರಲಿಲ್ಲ ಅವ್ರಿಗೆ. ಇವಾಗ ಇಟ್ ಹಸ್ ಇಂಪ್ರೂವ್ಡ್ ಅ ಲಾಟ್. ಆ್ಯಂಡ್ ಡಬ್ಬಿಂಗ್ ಕೂಡ ಇವರೇ ಮಾಡಿರೋದು. ಸೊ ಪ್ರಾಕ್ಟೀಸ್ ಆಗಿದೆ ಅವ್ರಿಗೆ. ಬಟ್ ಏನು ಸ್ಕೆಚ್ ಹಾಕಿದಾರೋ ಅದು ನನಗೂ ಗೊತ್ತಿಲ್ಲ. ಇನ್ನು ಲಕ್ಷ್ಮಣ್ ಅಟ್ಲೀಸ್ಟ್ ಒಂದು ವಾರ ಇಲ್ಲೇ ಇರಬೇಕು. ನಾಟ್ ದಟ್ ಸ್ಕೆಚ್. that is some KD plan you're having. KD plan. But yeah, of course, ತುಂಬ ಒಳ್ಳೆ ಹುಡುಗ, ನೋ ಡೌಟ್ ಇನ್ ದ್ಯಾಟ್. ವೆರಿ ಗುಡ್ ಕೋ-ಸ್ಟಾರ್ ಆ್ಯಂಡ್ ಕೊಲೀಗ್ ಆಲ್ಸೋ. ಮಿಕ್ಕಿದೆಲ್ಲ ನನಗೇನು ಗೊತ್ತಿಲ್ಲ. ಹುಡುಗಿರು ಯಾರು ನನಗೆ ಐಡಿಯಾನೇ ಇಲ್ಲ. ನನಗೆ ನಾನಂತೂ ಅಲ್ಲ ಅದು ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಇಲ್ಲ ನಾವು ನಮ್ಮ ಶೂಟಿಂಗ್ ಟೈಮಲ್ಲಿ ಸ್ಟ್ರಿಕ್ಟ್ಲಿ ವರ್ಕ್, ವೆರಿ ಪ್ರೊಫೆಷ್ನಲ್ ಅಷ್ಟೇ. ತುಂಬ ಸೀರಿಯಸ್ ಆಗಿದ್ವಿ ನಾವು. ಬಿಕಾಸ್ ಅಫ್ಕೋರ್ಸ್ ಪ್ರೊಡ್ಯೂಸರ್ ಅಷ್ಟೇ ಏನೋ ಅಂದರೆ ಇವ್ರ ಡೇಟ್ ಸಿಗೋದು ಸ್ವಲ್ಪ ಕಷ್ಟ ಆಗಿತ್ತು ನಮಗೆ. ಸೊ ಇವ್ರು ಯಾವಾಗ ಫ್ರೀ ಇದ್ರು ನಾವು ಓವರ್ ನೈಟ್ ಡಬಲ್ ಕಾಲ್ ಶೀಟ್ ಎಲ್ಲ ಮಾಡಿದ್ದೀವಿ. ಸೊ ಮೇ ಬಿ ಅದಕ್ಕೆ ಈ ಡೈಲಾಗ್ ಹೇಳ್ತಿದ್ದಾರೆ ಇವರು. ಬಟ್ ಎಸ್, ತುಂಬ ಸೀರಿಯಸ್ ಆಗಿ ಶೂಟಿಂಗ್ ಟೈಮಲ್ಲಿ ಇದ್ವಿ ನಾವು. ಫನ್ ಅಂದರೆ ಬರೀ ಬ್ರೇಕ್ ಟೈಮಲ್ಲಿ ನಾವೇ ಸ್ವಲ್ಪ ಜೋಕ್ಸ್ ಕ್ರ್ಯಾಕ್ ಮಾಡಿ ಫನ್ ಮಾಡ್ಕೊಂಡಿದ್ವಿ. ಬಿಕಾಸ್ ಅಫ್ಕೋರ್ಸ್ ಪ್ರೊಡ್ಯೂಸರ್ ನಮ್ಮನ್ನು ಸರ್ನ ನಂಬ್ಕೊಂಡು ನಮ್ಮನ್ನೆಲ್ಲ ನಂಬ್ಕೊಂಡು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಟೈಮಿಗೆಲ್ಲ ಕರೆಕ್ಟಾಗಿ ಆಗಬೇಕು ಅಂತ ಹಂಗೆ ಫುಲ್ ಟೀಮ್ ವೆರಿ ಸೀರಿಯಸ್ ವರ್ಕ್ ಮಾಡಿದ್ದಾರೆ. ಬಟ್ ಯಾ, ವೆರಿ ಫನ್. ಹಿಂಗೆ ಇವ್ರು 24/7 ಬಿಟ್ಟರು ಹಿಂಗೆ ಜೋಕ್ಸ್ ಕಂಟಿನ್ಯೂಸ್ ಆಗಿ ಜೋಕ್ಸ್ ಕ್ರ್ಯಾಕ್ ಮಾಡ್ತಾನೆ ಇರ್ತಾರೆ. ವಿಲ್ ಜಸ್ಟ್ ಬಿ ಹ್ಯಾವಿಂಗ್ ಫನ್, ಲೈಕ್ ಫುಲ್ ಡೇ ಇದ್ರೂ ಹಂಗೆ ಇರ್ತಾರೆ ಅವರು. ಈಗ ನೀವೇ ನೀವು ಮುಗ್ಸಕ್ಕೆ ಕಾಯ್ತಾ ಇರೋ, ಓಡೋಗ್ಬಿಡ್ತೀರಾ? ಎಲ್ಲಿಗೆ ಹೋಗ್ಬೇಕು? ಆಂಧ್ರಾಗೆ ಹೋಗ್ಬೇಕಾ? ಸ್ಕೆಡ್ಯೂಲ್ ಬ್ಯುಸಿ ಇದೆಯಾ? ನಾಳೆ ಇಲ್ಲಿರಲ್ವಾ? ನಾನು ಇರ್ತೀನಿ. ರಿಲೀಸ್ ಇದಲ್ವಾ, ಅದಕ್ಕೆ ನಾನು ರಿವ್ಯೂ ಕೊಡ್ತೀನಿ. ನೋಡಿ ಹೆಂಗಿದೆಯೋ. ಇವಾಗ ನೀವು ಸಿನಿಮಾ ನೋಡಿದ್ದೀರಾ? ಫುಲ್ ಸಿನಿಮಾ ಒಂದ್ಸಲ? ಟುಮಾರೋ ಐ ಆಮ್ ವಾಚಿಂಗ್. ನೋಡಿಲ್ಲ. ಯಾಕೆಂದ್ರೆ we want that excitement when we watch that movie. ಕರೆಕ್ಟ್. ಸೊ ನಾವು ಯಾರು ಆ್ಯಕ್ಚುಲಿ ಆರ್ಟಿಸ್ಟ್ಗಳು ಸಿನಿಮಾ ನೋಡೇ ಇಲ್ಲ ಟಿಲ್ ನೌ. ಇವರು ಬೇಕಂತಾನೆ ಸರ್ಪ್ರೈಸ್ ಎಲಿಮೆಂಟ್ ಆಗಿ ಇರಲಿ,
ಅವ್ರ ಆ್ಯಕ್ಚುಯಲ್ ನಿಜವಾದ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಅಂತ ನಮ್ಗೆ ಯಾರಿಗೂ ಸಿನಿಮಾ ತೋರಿಸಿಲ್ಲ ಅವರು. ಸೊ ನಾಳೆನೇ ಗೊತ್ತಾಗುತ್ತೆ ಹೆಂಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ರಿಯಾಕ್ಷನ್ ಹೆಂಗಿರ್ಬೋದು ನೀವು ಹೇಳಿ ನನಗೆ. ಆ್ಯಸ್ ಯೂಶುವಲ್ ಫುಲ್ ಓವರ್ ಹೈಪ್ಡ್ ಆಗಿ ಇರುತ್ತೆ. ಹೇಳಿ ಹೇಗಿರುತ್ತೆ ನಿಮ್ಮ ರಿಯಾಕ್ಷನ್ ನಾಳೆ? ನೋಡೋಣ, ನಾಳೆನೇ ನೋಡ್ಬೇಕು ನಾವು. ನಾಳೆ ತೋರಿಸ್ತಾ ಇರುತ್ತೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ನಾನು ನೋಡ್ತೀನಿ ಹೆಂಗಿರುತ್ತೆ ಅಂತ. In that excitement only you will get all the Hmm. vintage bro. ವಿಂಟೇಜ್ ಹೌ ಇಟ್ಸ್ ವಿಂಟೇಜ್. ನಿಮ್ಮ ಕಾಲೇಜ್ ಡೇಸ್ ಏನೋ ನೆನಪಿದ್ಯಾ? ಕಾಲೇಜ್ ಡೇಸ್ ಕಾಲೇಜ್ಗೆ ಹೋಗಲ್ಲ. ಕಾಲೇಜ್ ಡೇಸ್ ಹೆಂಗಿರುತ್ತೆ? ನಾವೆಲ್ಲ ಲಾಸ್ಟ್ ಇವ್ರು ಔಟ್ ಆಫ್ ಕ್ಲಾಸ್. ನಿಮ್ಮ ಕಾಲೇಜ್ ಡೇಸ್ ಅಲ್ಲಿ ಏನಾದ್ರು ಮೆಮೊರಿ ಇದೆಯಾ? ಅಂದ್ರೆ ನಾನು SD ಕಾರ್ಡ್ ಇದೆಯೇ? ಓ ಗಾಡ್, SD ಕಾರ್ಡ್ ಇದೆ ಅಂತೆ. Memory ಆ ಟೈಮಲ್ಲಿ ಇದೆ, ಒಂದೊಂದು ಲೈನ್ಗೂ ಒಂದೊಂದು ಜೋಕು ಏನೇನೋ ಹೇಳ್ತಾ ಇರೋದು. ಹಿಂಗೆ ನಿಜವಾಗ್ಲೂ ಹಿಂಗೆ ಇದೆ my ಅದ್ರ. time I am using that iPhone and Android. Madam time he ಐಫೋನ್ iPhone. ಇನ್ ಯುವರ್ era? My era is era Nokia. ಹೌ ಓಲ್ಡ್ ಆರ್ ಯು? ಎಷ್ಟು ವಯಸ್ಸು ನಿಂಗೆ? ಹೇಳಲ್ವಲ್ಲ ಮತ್ತೆ. ನೀವು about old, you are gold. ನೋಡಿ ಅಲ್ಲ ಇಂಪ್ರೆಸ್ ಮಾಡಿ. ಥ್ಯಾಂಕ್ಸ್. ಅಫ್ಕೋರ್ಸ್ ನನ್ನ ಕಾಲೇಜ್ ಟೈಮಲ್ಲಿ ನಾನು ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ ಡ್ಯಾನ್ಸ್ ಮಾಡ್ತಾನೆ ಇದ್ದೆ, ಬಿಕಾಸ್ ನಾನು ಕಾಲೇಜ್ ಡ್ಯಾನ್ಸ್ ಟೀಮಲ್ಲಿ ಇದ್ದೆ. ಸೊ ಲಾಟ್ ಆಫ್ ದ ಕ್ರಿಯೇಟಿವ್ ಸೈಡೇ ಇದ್ದೆ ನಾನು. ಆ್ಯಂಡ್ ಫ್ರಮ್ ಸ್ಕೂಲ್ ಟು ಕಾಲೇಜ್ ನಾನು ಲಾಸ್ಟ್ ಬೆಂಚರೇ ನಾನು. ನೆವರ್ ಇನ್ ಫಸ್ಟ್ ಬೆಂಚ್ ಎಕ್ಸೆಪ್ಟ್ ಎಕ್ಸಾಮ್ ಟೈಮ್. She will use it to take that last bench to her home also. Because she will like that last bench that much. She will eat on last bench only. So that's why she in her home, I went to her home. There is no dining table. Last bench is there to eat. ಅವ್ರ ಎಕ್ಸ್ಪ್ರೆಷನ್ ನೋಡಿ ಏನು ಹೇಳಬೇಕೋ ಗೊತ್ತಾಗಲೇ ಇಲ್ಲ ಪಾಪ. ಕಾಲೇಜ್ಗೆ ಹೋಗಿಲ್ಲ. ಸ್ಕೂಲಲ್ಲಿ ನೀವು ಫಸ್ಟಾ ಲಾಸ್ಟಾ ಮಿಡಲ್ ಬೆಂಚಾ? ಬೆಂಚೇ ಇಲ್ಲ, ಕೀಲ ಕೂತ್ಕೊಂತೀವಿ. ಅದೇ ಡೌನ್ ಫ್ಲೋರ್ ಮೇಲೆ ಕೂತ್ಕೊಂತೀನಿ. ಕಾಲೇಜ್ಗೆ ಹೋಗೇ ಇಲ್ವಾ? ಕಾಲೇಜ್ಗೆ ಹೋಗ್ತೀನಿ ಆವಾಗ ಅಂದರೆ August 15 ಚಾಕ್ಲೇಟ್ ಕೊಡ್ತೀರಲ್ವಾ, ಅದಕ್ಕೆ ಹೋಗ್ತೀನಿ. ಅವರು ಎಕ್ಸಾಮ್ಸ್ಗೆ ಹೋಗ್ತೀನಿ ವಿತ್ ಚಿಟ್ಟೀಸ್. ಇವ್ರು ಇನ್ನೂ ಐ ಹೋಪ್ ನೀವು ಸ್ಟಡೀಸ್ ಮುಗಿಸ್ಬಿಟ್ಟಿದ್ದೀರಾ ಅಂತ. ಹೋಗೋ ಮುಗಿಸ್ಬಿಟ್ಟು ಏನಾದರೂ ನೋಡ್ತಾ ಇದ್ರೆ ಇವ್ರ ಲೆಕ್ಚರರ್ಸ್ ಇವ್ರನ್ನ ಕಂಡು ಹಿಡಿತಾರೆ. ನೋಡಿ ಚಿಟ್ಟಿ ತಗೊಂಡೋಗೆಲ್ಲ ಪಾಸ್ ಆಗಿದ್ದಾರೆ ಇವರು, ವಿತ್ ಚಿಟ್ಟೀಸ್ ಅಂತ ಬೇರೆ ಓಪನ್ ಆಗಿ ಹೇಳ್ತಾ ಇದ್ದಾರೆ. ನಿಮ್ಮ ಲೆಕ್ಚರರ್ಸ್ ಬರ್ತಾರೆ. ಐ ಆಮ್ ಯೂಸ್ ದಟ್ ಚಿಟ್ಟೀಸ್ ಆಲ್ಸೋ, ಇನ್ನೂ ಪಾಸ್ ಆಗಿಲ್ಲ. ಹಂಗಾದ್ರೆ ಈ ಸಲ ಒಂದು ಸ್ವಲ್ಪ ಜಾಸ್ತಿ ಬರ್ಕೊಂಡೋಗಿ ಆ ಕ್ವಶನ್ಗೆ ಅದೇ ಆನ್ಸರ್ನೇ ಬರ್ಕೊಂಡೋಗಿ, ಇಲ್ಲಾಂದ್ರೆ ಮತ್ತೆ ಹೋಗ್ಬಿಡುತ್ತೆ. So show that person. He is the bad boy in my college. He is my friend. He only tortured me. He what? Because of him only. Show that once. Come here. Did. Because of him you failed. Yes, failed. In out of syllabus? In out of syllabus, definitely will pass. Pakka. ಜನಗಳು ನೋಡಬೇಕು. ಹೇಳಿ ನಿಮ್ಮ ಸ್ಟೈಲಲ್ಲಿ ಹೇಳಿ, ಬಂದು ಸಿನಿಮಾ ನೋಡಿ ಅಂತ. Bro, after marriage everyone become daddy. Please, out of syllabus ನೋಡಿ. ಈಗ ಐಶ್ವರ್ಯ ಅವ್ರು ಹೇಳ್ತಾರೆ ಹೇಗೆ ಸಿನಿಮಾ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಎಷ್ಟು ನರ್ವಸ್ಡ್ ಆಗಿದ್ದೀರಾ, ಹಾಗೆ ಏನು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ, ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗೆ ಕಾಯ್ತಾ ಇದ್ದಾರೆ, ಎಲ್ಲ ಪ್ರಶ್ನೆಗೂ ಒಂದು ಉತ್ತರ ಕೊಟ್ಬಿಡಿ. ಅಂದರೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಅಫ್ಕೋರ್ಸ್ ಸ್ವಲ್ಪ ನರ್ವಸ್ನೆಸ್ಸು, ಆ್ಯಂಕ್ಷಸ್, ಎಂಗ್ಸೈಟಿನೂ ಇದೆ. ಬಿಕಾಸ್ ಅಫ್ಕೋರ್ಸ್ ಫಸ್ಟ್ ಸಿನಿಮಾ ರಿಯಾಕ್ಷನ್ ಹೆಂಗಿರೋದು ಗೊತ್ತಿಲ್ಲ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತೂ ತುಂಬಾ ಖುಷಿಯಾಗಿದ್ದಾರೆ ಎಲ್ಲರೂ. ದಟ್ ಫೈನಲಿ ಲೈಕ್ ಇಷ್ಟು ವರ್ಷ ಎಲ್ಲ ಟ್ರೈ ಮಾಡಿ ನಾನು ಆಡಿಷನ್ಸ್ ಎಲ್ಲ ಕೊಟ್ಟು, ಸೀರಿಯಲಲ್ಲಿ ಆಡಿಷನ್ ಕೊಟ್ಟಿದ್ದೀನಿ, ಮೂವಿಗೆ ಆಡಿಷನ್ ಕೊಟ್ಟಿದ್ದೀನಿ. ಸೊ ಫೈನಲಿ ಎಲ್ಲ ಸ್ಟ್ರಗಲ್ ಆದಮೇಲೆ ಇವಾಗ ಇದು ರಿಲೀಸ್ ಆಗ್ತಿದೆ ನಾಳೆ. ಸೊ ತುಂಬ ಖುಷಿ ಇದೆ, ತುಂಬ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಮೂವಿ ಬಗ್ಗೆ ಡೌಟೇ ಇಲ್ಲ, ಒಳ್ಳೆ ರೆಸ್ಪಾನ್ಸ್ ಬಂದೇ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ ನಮಗೆ. ಬಿಕಾಸ್ ಕತೆ ಅಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಆ್ಯಂಡ್ ಶೂಟಿಂಗು, ಲೊಕೇಶನ್ಸ್ ಕೂಡ ಈ ನಮ್ಮ ಮೂವಿಯಲ್ಲಿ ಇರೋ ಲೊಕೇಶನ್ಸ್ ಮೋಸ್ಟ್ಲಿ ಬೇರೆ ಯಾರಿಗೂ ಸಿಗಲ್ಲ ತಿರ್ಗಾ. ಆ ಥರ ಲೊಕೇಶನ್ಸ್ ಚೂಸ್ ಮಾಡಿದ್ದಾರೆ. ಸೊ ದ ಹೋಲ್ ಸಿನಿಮ್ಯಾಟೋಗ್ರಫಿ ಸಕ್ಕದಾಗಿದೆ ಎಲ್ಲ. ಸೊ ಡೆಫಿನೆಟ್ಲಿ ಗುಡ್ ರೆಸ್ಪಾನ್ಸ್ ಬರುತ್ತೆ. ನೋಡೋಣ ನಾಳೆ ಹೆಂಗಿರುತ್ತೆ. Really, thank you so much. She is very good, kind-hearted person. And what else?
everything she is. So I asked her to take party today. Tell her. Okay. Thank you. Subscribe ಮಾಡಿ ಗ್ಯಾರಂಟಿ ನ್ಯೂಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್. ಪ್ಲೀಸ್ ಬನ್ನಿ. ನಿಮ್ಮ ಬಗ್ಗೆ నా ಹೆಸರು చందన. తెలుగులో అయితే వస్తుంది మనం సడన్గా అంటే. బ్రో సముద్రంలో దొరుకుతుంది చేప జల్ల, చందన సూపర్ పిల్ల. బ్రో చేతికి పెట్టుకుంటారు రింగు, సూపర్గా చేస్తుంది బ్రో ఈ అమ్మాయి యాంకరింగ్. ಥ್ಯಾಂಕ್ ಯು. ನೋಡಿದ್ರಲ್ಲ, ಔಟ್ ಆಫ್ ಸಿಲೆಬಸ್ನ ಕಪಲ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರು, ಐಶ್ವರ್ಯ ಹಾಗೂ ಲಕ್ಷ್ಮಣ್. ಇವರಿಬ್ರು ಅಂತೂ ಸಿಕ್ಕಾಪಟ್ಟೆ ಫನ್ ಇದ್ದಾರೆ. ಹೊರಗಡೆ ಎಷ್ಟು ಫನ್ ಮಾಡಿಕೊಂಡು ಫುಲ್ ಕಾಲು ಹೇಳ್ಕೊಂಡು ಎಂಟರ್ಟೈನ್ ಮಾಡ್ತಾ ಇದ್ದಾರೆ, ಅಷ್ಟೇ ಎಂಟರ್ಟೈನ್ಮೆಂಟ್ ಔಟ್ ಆಫ್ ಸಿಲೆಬಸ್ ಸಿನಿಮಾಲೂ ಇದೆ ಅಂತ ನಾನು 100% ಅಶ್ಯೂರೆನ್ಸ್ ಕೊಡಬಲ್ಲೆ. ನೋಡಿದ್ರಿ ನೀವು ಇಷ್ಟೊತ್ತು ಎಷ್ಟೆಲ್ಲ ಸಖತ್ತಾಗಿ ಮಾತಾಡಿದ್ರು ಅಂತ ಹೇಳಿ. ಇವರ ಸಿನಿಮಾ ಸಕ್ಸಸ್ ಆಗಲಿ, ಒಂದು ಒಳ್ಳೆ ಹಿಟ್ ಆಗಲಿ, ಒಂದು ಒಳ್ಳೆ ಚಿತ್ರ ಮತ್ತೆ ಕನ್ನಡಕ್ಕೆ ಬರ್ತಾ ಇದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಇವರ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.